ಫಾದರ್. ದೇವರ ನಾಮಕ್ಕೆ ಸ್ತೋತ್ರ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಡಲಿ. ಕರ್ತನಾದ ಯೇಸು ಕ್ರಿಸ್ತನ ಸಂದೇಶವು ಭೂಲೋಕದ ಎಲ್ಲ ಎಡೆಗಳಲ್ಲಿಯೂ ತಲುಪಬೇಕನ್ನತಕ್ಕಂಥ ಉದ್ದೇಶದಿಂದ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಅವಕಾಶಕ್ಕಾಗಿ ಕರ್ತನಿಗೆ ವಂದಿಸುತ್ತಾ ಇದ್ದೇನೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ದೇವಜನರು ವೀಕ್ಷಿಸತಕ್ಕಂಥ ಎಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತಾ ಇದ್ದೇನೆ. ನಿನ್ನೆ ನಾವು ಸುಂದರವಾದಂಥ ಒಂದು ವ್ಯಕ್ತಿಯ ಕುರಿತು ನಾವು ಕೇಳಿರ್ತೇವೆ. ಅದರ ವಿಷಯದಲ್ಲಿ ನಾವು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಕೇಳಲಿಕ್ಕಿದ್ದೇವೆ. ಅದರ ನಿಮಿತ್ತ ನಾವೆಲ್ಲರೂ ಲೂಕಾ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ಲೂಕಾ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ಗಂಭೀರವಾಗಿ ಓದ್ತೀರಿ ಎಲ್ಲರೂ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಅವರು, ನಮ್ಮ ಸೌಂಡ್ ಇಂಜಿನಿಯರ್ ಅವರು ಹೆಡ್ಫೋನ್ ಹಾಕೊಳ್ಳೋದೇ ಕೂತ್ಕೊಂಡಿದ್ದಾರೆ. ಸೌಂಡ್ ಇಂಜಿನಿಯರ್ ಅವರು ಮತ್ತು ಎಲ್ಲ ನಮ್ಮ ಸಭಾ ಸದಸ್ಯರಿಗೆಲ್ಲರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಜನರು ಬೆಂಬಲ ನೀಡಿದ್ದಾರೆ. ಅವರೆಲ್ಲರಿಗೆ ಶುಭವಾಗಲಿ ಅಂತ ಹಾರೈಸುತ್ತಾ ನಮ್ಮಲ್ಲಿ ಅವನ ಸಹೋದರಿ ನಮ್ಮನ್ನು ಕೀರ್ತನೆ ಲೂಕಾ ಸುವಾರ್ತೆ 19:1ರಿಂದ 10 ಓದ್ತಾರೆ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯ ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರು. ಯೇಸು ಎಂಥವನೆಂದು ನೋಡಲು ಆಶಿಸಿದನು. ತಾನು ಗಿಡ್ಡನಾಗಿದ್ದರಿಂದ, ತಾನು ಕುಳ್ಳನಾಗಿರುವುದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಜನಸ್ತೋಮದ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ, ಯೇಸುವನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿ, ಆತನು ಯಾವ ಮಾರ್ಗದಲ್ಲಿ ಬರುತ್ತಿದ್ದನೋ ಯೇಸು ಆ ಮಾರ್ಗದಲ್ಲಿ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು, ಯೇಸು ಆಲದ ಮರದ ಹತ್ತಿರಕ್ಕೆ ಬಂದು ಜನಸ್ತೋಮದ ಜೊತೆಯಲ್ಲಿ ಮೇಲಕ್ಕೆ ನೋಡಿ, ಜಕ್ಕಯ್ಯನು ಹತ್ತಿರತಕ್ಕಂತ ಆ ಮರದ ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಬೇಗನೆ ಇಳಿದು ಬಾ. ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಆ ಜಕ್ಕಯ್ಯನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು, ಅವನು ತೊರೆಯಾಗಿ ಇಳಿದು ಬಂದನು. ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಯೇಸು ಕ್ರಿಸ್ತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ, ಈ ಘಟನೆಯನ್ನು ನೋಡಿದ್ದವರೆಲ್ಲರೂ, ಆ ಒಂದು ಯೆರಿಕೋನಲ್ಲಿರ್ತಕ್ಕಂಥ ಎಲ್ಲ ಯಹೂದ್ಯರು, ಪರಿಸಾಯರು, ಸದುಕಾಯರು, ಪಂಡಿತರು, ಯಾಜಕರು, ಮತಸ್ಥರು ನೋಡಿದ್ದ ಎಲ್ಲರೂ, ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ. ಮಸಿಯ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನು ಪಾಪಿಯ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಹೋಗಿದ್ದನಲ್ಲವೇ ಎಂದು ಗುಣಗುಟ್ಟಿದರು, ಎಂದು ಜನರಲ್ಲಿ ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಒಡೆಯನೇ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ನಾನು ದಾನ ಮಾಡುತ್ತೇನೆ. ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ, ಅನ್ಯಾಯವಾಗಿ ಯಾರಿಂದಲೂ ಏನಾದರೂ, ಹಾಗಾದ್ರೆ ಕಂಟಿನ್ಯೂ ಮಾಡಿ. ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ, ನಾನು ಅನ್ಯಾಯವಾಗಿ ಯಾರಿಂದಾದ್ರೂ ಏನಾದರೂ ಎಳಕೊಂಡದ್ದೇ ಆದರೆ, ಏನಾದ್ರೂ ಸೆಳಕೊಂಡಿದ್ದಾಗಿದ್ರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಈತನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ, ಮನುಷ್ಯಕುಮಾರನಾದ ಯೇಸು ಕ್ರಿಸ್ತನು ಕೆಟ್ಟು ನಾಶವಾಗುವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇಲ್ಲಿ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಚೀಫ್ IT ಟ್ಯಾಕ್ಸ್ ಆಫೀಸರ್ ಎಂಬುದಾಗಿ ಹೇಳ್ಬೋದು ನಾವು.
ಈತನು ಬಹಳ ಪ್ರಾಮುಖ್ಯ ಅಥವಾ ಮುಖ್ಯ ತೆರಿಗೆ ಅಥವಾ ಸುಂಕ, ಆದಾಯ ಸುಂಕವನ್ನು ವಸೂಲು ಮಾಡತಕ್ಕಂಥ ಒಂದು ರಾಜ್ಯದ ಅಧಿಕಾರಿಯಾಗಿದ್ದನು. ಅದು ರಾಜ್ಯದ ಅಧಿಕಾರಿಯಾಗಿದ್ದನು. ಈ ರಾಜ್ಯದ ಅಧಿಕಾರಿ, ಈತನ ಹೆಸರು ಜಕ್ಕಯ್ಯ ಎಂಬುದಾಗಿ. ಈತನು ಯಹೂದ್ಯ ಇಸ್ರಾಯೇಲ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿದ್ದ. ಆದರೆ ಈತನು ಮುಖ್ಯ ಅಂದರೆ ಚೀಫ್, ಅಂದರೆ ರಾಜ್ಯದಲ್ಲೇ ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ ಹೇಳ್ತಾರೆ. ಅಂದರೆ IT ಆಫೀಸರ್, ಬಹಳ ದೊಡ್ಡ IT ಆಫೀಸರ್ ಈತನು. ಈತನು ಬಹಳ ದೊಡ್ಡ ಶ್ರೀಮಂತರ ಮನೆಯಲ್ಲಿ ರೇಡ್ ಆಗ್ತಾನೆ. ಅವರಲ್ಲಿ ಟ್ಯಾಕ್ಸ್ಗಳು ಸರಿಯಾಗಿ ಕಟ್ಟಿದ್ರು ಅವರನ್ನು ಬೆದರಿಸಿ, ಸುಳ್ಳು ಆರೋಪ ಹೊರಿಸಿ ಅವರಿಂದ ಲಂಚವನ್ನು ಬಾಚಿಕೊಳ್ತಿರ್ತಕ್ಕಂಥ ಒಂದು ಪಾಪಿಸ್ಟನು ಎಂಬುದಾಗಿ ಕರೆಯಲ್ಪಡ್ತಕ್ಕಂಥ ಒಂದು ವ್ಯಕ್ತಿಯಾಗಿದ್ದ. ಜಕ್ಕಯ್ಯನು ಧನಿಕನಾದ ಒಂದು ಮುಖ್ಯ ತೆರಿಗೆ ಸಂಗ್ರಹಿಸುವ ಅಧಿಕಾರಿಯಾಗಿದ್ದ. ಈತನು ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರದಲ್ಲಿ, ರಾಜ್ಯ ಪ್ರಭುತ್ವದಲ್ಲಿ ಈತನು ಒಂದು ತೆರಿಗೆ ಅಧಿಕಾರಿಯಾಗಿದ್ದ, ಮುಖ್ಯ ತೆರಿಗೆ ಅಧಿಕಾರಿಯಾಗಿದ್ದ. ಅಲ್ಲದೆ ಧನವಂತನೂ ಆಗಿದ್ದ. ಆದರೆ ಆ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಜನರು, ಯೆರಿಕೋನಲ್ಲಿರ್ತಕ್ಕಂಥ ಅನೇಕ ಜನರು, ಹಿರಿಯರು, ಯಹೂದ್ಯರು ಅಂದರೆ ಇಸ್ರಾಯೇಲರು ಈತನನ್ನು ಪಾಪಿಸ್ಟನು ಎಂದು ಕರೆಯಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಈತನು ಯಹೂದ್ಯ, ಇಸ್ರಾಯೇಲ್ ದೇವ ಜನರಿಗೆ ಭಯಪಡ್ತಕ್ಕಂಥ ಈ ಒಂದು ಜನರ ಸಮುದಾಯದಿಂದ, ಅಂದರೆ ಆ ಒಂದು ರಾಷ್ಟ್ರದಿಂದ, ಆ ರಾಷ್ಟ್ರದ ಸಮಾಜದಿಂದ ಬಹಿಷ್ಕಾರ ಹಾಕಲ್ಪಟ್ಟವನಂತವನು. ಯಾಕಂದರೆ ಇಸ್ರಾಯೇಲರು ದೇವರಿಗೆ ವಿರೋಧವಾಗಿ ಪಾಪ ಮಾಡ್ತಿರ್ತಕ್ಕಂಥ ನಂಬಿಕ ದ್ರೋಹಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ತನ್ನ ಸಮುದಾಯದಿಂದ, ತನ್ನ ಒಂದು ರಾಷ್ಟ್ರದಿಂದ, ತನ್ನ ಒಂದು ಸಮಾಜದಿಂದ ಹೊರಗಾಕಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಿತ್ತು. ಆದರೆ ಈ ಮನುಷ್ಯನು, ಜಕ್ಕಯ್ಯನು ಎಂಥವನಂದ್ರೆ, ತನಗಿರ್ತಕ್ಕಂಥ ಅಧಿಕಾರವನ್ನು, ಆ ರಾಜ್ಯ ಸರ್ಕಾರದಲ್ಲಿ, ಆ ರಾಜ್ಯ ಪ್ರಭುತ್ವದಲ್ಲಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅನೇಕ ಶ್ರೀಮಂತರನ್ನು, ಮಧ್ಯಮ ವರ್ಗದವನು ದೌರ್ಜನ್ಯದಿಂದ, ಬಲಾತ್ಕಾರದಿಂದ ಅವರ ಹತ್ರ ಸುಂಕವನ್ನು ವಸೂಲು ಮಾಡ್ತಿದ್ದನಂತೆ. ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ರೇಡ್ ಹಾಕ್ತಿದ್ದನು. ಕೋಟ್ಯಾಧಿಪತಿ ಆದನು. ಆ ರಾಜ್ಯ ಸರ್ಕಾರಕ್ಕೆ ಸರಿಯಾದ ತೆರಿಗೆಯನ್ನು ಸಂದಾಯ ಮಾಡ್ತಾ ಇದ್ದಾನೆ. ಆದರೆ ಪ್ರಜೆಗಳ ಕಡೆಯಿಂದ ಹೆಚ್ಚಿನ ಲಂಚವನ್ನು ಬಾಚಿಕೊಳ್ತಾ ಇದ್ದಾನೆ. ಅದರ ನಿಮಿತ್ತ ಈತನು ಆ ಒಂದು ಯೆರಿಕೋನಲ್ಲಿ ಬಹಳ ಖ್ಯಾತವುಳ್ಳ ಒಂದು ಪಾಪಿ. ಇದು ಪಾಪಿ ಅನ್ನೋ ಪದ ಕೆಲವು ಜನಕ್ಕೆ ಅರ್ಥ ಆಗಲ್ಲ. ಅದನ್ನ ನಂಬಿಕ ದ್ರೋಹಿ ಅಂದರೆ ಈತನು ದ್ರೋಹಿ ಎಂಬುದಾಗಿ ಎಲ್ಲ ಜನರಲ್ಲಿ ಪರಿಚಯ ಆಗಿರ್ತಕ್ಕಂಥ, ಪ್ರಖ್ಯಾತ ಹೊಂದಿರತಕ್ಕಂಥ ಒಂದು ದ್ರೋಹಿ ಜಕ್ಕಯ್ಯ ಎಂಬಾತನು. ಈತನು ಈ ಇಸ್ರಾಯೇಲರ ಸಮಾಜದಿಂದ ಬಹಿಷ್ಕಾರ ಹಾಕಲ್ಪಟ್ಟಿದವನು. ಮತ್ತು ಯಾರೂ ಈತನ ಮನೆಗೆ ಹೋಗುವುದಿಲ್ಲ. ಆದರೆ ಈ ಜಕ್ಕಯ್ಯನು ತನಗೆ ಸಮಾಜದವರು ಬೇಕಾಗಿಲ್ಲ, ತನಗೆ ಸಂಬಂಧಿಕರು ಬೇಕಾಗಿಲ್ಲ, ತನಗೆ ರಾಷ್ಟ್ರನೂ ಬೇಕಾಗಿಲ್ಲ, ತನಗೆ ದೇವರ ಭಯ, ಇಸ್ರಾಯೇಲರ ದೇವರ ಭಯನೂ ಬೇಕಾಗಿಲ್ಲ. ಹಣ ಬೇಕು ಅನ್ನತಕ್ಕಂಥ ಹಣದ ವ್ಯಾಮೋಹದಲ್ಲಿ ಈತನು ತನ್ನ ಎಲ್ಲ ಜನರನ್ನು, ತನ್ನ ಸಂಬಂಧಿಕರನ್ನು ಎಲ್ಲರನ್ನು ಕಳ್ಕೊಂಡಿರ್ತಕ್ಕಂಥ ನತದೃಷ್ಟನಾಗಿರ್ತಕ್ಕಂಥ ಜಕ್ಕಯ್ಯ ಹಣದ ನಿಮಿತ್ತ ಎಷ್ಟೋ ಜನ ನೋಡ್ತೀವಿ ನಾವು, ಸಾವಿರಾರು, ನೂರಾರು, ಲಕ್ಷಾಂತರ ರೂಪಾಯಿಗಳನ್ನು, ನೂರಾರು ರೂಪಾಯಿಗಳಿಗಾಗಿ ತನ್ನ ಸಂಬಂಧಿಕರ ಜೊತೆಯಲ್ಲಿ ಸಂಬಂಧವನ್ನು ಕೆಡಿಸ್ಕೊಂಡಿರ್ತಕ್ಕಂಥ ಜನರನ್ನು ನಾವು ನೋಡಿದ್ದೇವೆ. ಸಾವಿರಾರು, ಲಕ್ಷಾಂತರ ರೂಪಾಯಿಗಾಗಿ ತನ್ನ ನಿಕಟವಾದ ಜನರಿಂದ ಸಂಬಂಧವನ್ನು ಕಳ್ಕೊಂಡಿರ್ತಕ್ಕಂಥ ನತದೃಷ್ಟರನ್ನು ಕೂಡ ನಾನು ನೋಡಿದ್ದೇನೆ. ಅದೇ ರೀತಿಯಿಂದ ಜಕ್ಕಯ್ಯನು ಪಾಪಿ ಮಾತ್ರವಲ್ಲದೆ ಈತನು ಸಮಾಜದಿಂದ, ಯಾವ ಸಮಾಜ? ಇಸ್ರಾಯೇಲ್ ರಾಷ್ಟ್ರದ ಸಮಾಜದಿಂದ, ಯಹೂದ್ಯ ಸಮುದಾಯದಿಂದ
ಬಹಿಷ್ಕಾರ ಹಾಕಲ್ಪಟ್ಟಿರುವಂಥ ಒಂದು ಪಾಪಿಷ್ಟನು, ದ್ರೋಹಿ ಎನ್ನಲಾಗುತ್ತಿದ್ದನು. ಎಲ್ಲರೂ ಈತನನ್ನು ಕ್ಷಿಮಾರಿಸುವುದೇ ಅಂದರೆ ತುಚ್ಛವಾಗಿ, ನೀಚವಾಗಿ, ಕನಿಷ್ಠವಾಗಿ ನೋಡ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಆದರೆ ಈತನು ಬರುವಾಗ ರಾಜಾಧಿಕಾರವುಳ್ಳ ವ್ಯಕ್ತಿಯಾಗಿದ್ದನು. ಟ್ಯಾಕ್ಸ್ ಆಫೀಸರ್, IT ಟ್ಯಾಕ್ಸ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದನು ಈತನು. ಯಾರು? ಜಕ್ಕಯ್ಯನು. ಆದರೆ ಈತನ ಮುಂದೆ ಎಲ್ಲ ಜನ ಗಡಗಡ ನಡುತ್ತಿದ್ರು, ಹೆದರ್ತಿದ್ರು. ಆದರೆ ಈತನ ಹಿಂದೆ ಜನರೆಲ್ಲರೂ ಈತನು ಛೀಮಾರಿಸುತ್ತಿದ್ರು, ಅಸಹ್ಯವಾಗಿ ತೆಗಳುತ್ತಾ ಇದ್ರು. ತೆಗಳುತ್ತಿದ್ರು. ಅಂಥ ವ್ಯಕ್ತಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಕೇಳಿದ. ಯೆರಿಕೋ ಪಟ್ಟಣದಲ್ಲಿ ಮಸೀಹ ಆದ ಕ್ರಿಸ್ತನಾದ ಯೇಸು ಕ್ರಿಸ್ತನು ಹಾದು ಬರ್ತಾ ಇದ್ದಾನೆ ಅನ್ನತಕ್ಕಂಥ ಸುದ್ದಿ ಈ ಭ್ರಷ್ಟ IT ಆಫೀಸರ್ ಆಗಿರ್ತಕ್ಕಂಥ ಜಕ್ಕಯ್ಯಗೆ ಗೊತ್ತಾಯಿತು. ದೇವರ ಮಕ್ಕಳೇ, ಭ್ರಷ್ಟರನ್ನು ಹಿಡಿಯತಕ್ಕಂಥ IT ಆಫೀಸರೇ ಭ್ರಷ್ಟನಾಗಿದ್ರೆ ಈತನನ್ನು ಯಾರು ಹಿಡಿಬೇಕು? ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಈತನೇ ಭ್ರಷ್ಟನಾಗಿರುವುದರಿಂದ ಬಹಳ ಪ್ರಖ್ಯಾತ ಹೊಂದಿರತಕ್ಕಂಥ ಒಂದು ದ್ರೋಹಿ, ಪಾಪಿ ಎಂಬುದಾಗಿ ಎನಿಸಲ್ಪಡ್ತಿದ್ದ. ಒಂದು ದಿವಸ ಏನಾಯಿತು, ಯೇಸು ಕ್ರಿಸ್ತನು ಯೆರಿಕೋ ಪಟ್ಟಣದಲ್ಲಿ ಹಾದು ಹೋಗ್ತಾ ಇರುವ ಅದನ್ನು ಸುದ್ದಿಯನ್ನು ಕೇಳಿ ಆ ಯೇಸು ಕ್ರಿಸ್ತನನ್ನು ನೋಡಲು ಓಡಿ ಬಂದಿದ್ದಾನೆ. ಯಾಕೆ ಅನ್ನೋ ಆ ಪ್ರಶ್ನೆ ನಮ್ಮಲ್ಲಿ ಉತ್ತರ ಸರಿಯಾಗಿ ಕೆಲವು ಉತ್ತರಗಳನ್ನು ನಾನು ಕಳೆದ ವಾಲ್ಯೂಮ್ನಲ್ಲಿ ಕೊಟ್ಟಿದ್ದೇನೆ. ಆದರೆ ಇವತ್ತು ಇನ್ನೂ ಸ್ವಲ್ಪವಾಗಿ, ಯಾಕಂದರೆ ಬರಬೇಕಾಗಿರುವ ಮೆಸ್ಸಯ್ಯ ಈತನೇ ಎಂದು ಅನೇಕರಿಂದ ಕೇಳಿಸಿಕೊಂಡಿದ. 4,000, 3,000 ವರ್ಷಗಳಿಂದ 4,000, 3,000, 2,000, 5,000, 1,000 ಸಾವಿರಾರು ವರ್ಷಗಳಿಂದ ಅನೇಕ ಪೂರ್ವಜರು ಈ ಮಸೀಹ ರಕ್ಷಕನಾದ ಯೇಸು ಕ್ರಿಸ್ತನು ಬರಲಿಕ್ಕಿದನತಕ್ಕಂಥ ಪ್ರವಚನಗಳು, ಆತನ ಕುರಿತು ಭವಿಷ್ಯವಾಣಿಗಳು ಕೇಳಿಸಲ್ಪಟ್ಟಿತ್ತು, ಬರೆಯಲ್ಪಟ್ಟಿತ್ತು. ಆದರೆ ಆ ಮಸೀಹ ಹೇಗೆ ಇದ್ದಾನೆ ಎನ್ನುವ ನೋಡುವ ಆಸೆ, ಬಯಕೆ, ಉತ್ಸಾಹ ಆತನಿಗಿತ್ತು. ಎಷ್ಟೋ ಬ್ಯುಸಿ ಇದ್ದ ಪಾಪ ಅವನು. ನೋಡಿದ್ರ, ಭಾಳ ಬ್ಯುಸಿ ಇದ್ದವರು, ದೊಡ್ಡ ಸಿನಿಮಾ ನಟಿಗಳು ಬಂದರೂ ಕೂಡ, ಅಥವಾ ದೊಡ್ಡ ಮಂತ್ರಿಗಳು ಬಂದರೂ ಕೂಡ ಅವ್ರು ಬಂದು ನೋಡಲಿಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ಆದರೆ ಈ ಮನುಷ್ಯನು ಭ್ರಷ್ಟಾಧಿಕಾರಿ, ಜಕ್ಕಯ್ಯನು ಭ್ರಷ್ಟ ತೆರಿಗೆ ಅಧಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತನನ್ನು ನೋಡಲು ಬಯಸಿದೆ. ಯಾಕಂದರೆ ಯೇಸುವಿನ ಉಪದೇಶಗಳು, ಯೇಸು ಸಾರ್ತಿರ್ತಕ್ಕಂಥ ದೇವರ ರಾಜ್ಯದ ಸುವಾರ್ತೆಯು, ಮತ್ತು ಯೇಸು ಆ ರಾಜ್ಯಕ್ಕೆ ಅರಸನು, ಒಡೆಯನು ಎಂದು ಅನೇಕ ಜನರಿಂದ ಆತನು ವಾರ್ತೆಯನ್ನು ಕೇಳಿದ. ಅಷ್ಟೇ ಅಲ್ಲದೆ ಈತನು ಪೂರ್ವಜರಿಂದ ಕೇಳ್ತಾ ಬರ್ತಿರ್ತಕ್ಕಂಥ ಮಸೀಹ ರಕ್ಷಕನು, ಕನ್ನಿಕೆ ಮರದ ಗರ್ಭದಲ್ಲಿ ಹುಟ್ಟತಕ್ಕಂಥವನು, ಮತ್ತು ಬೆತ್ಲೆಹೇಮಿನಲ್ಲಿ ರಾಜದಂಡವನ್ನು ತೆಗೆದುಕೊಂಡು ಬರ್ತಕ್ಕಂಥವನು, ಆಳತಕ್ಕಂಥವನು, ನೂತನವಾದಂಥ ರಾಜ್ಯವನ್ನು ಸ್ಥಾಪಿಸತಕ್ಕಂಥ ಮಸೀಹ ಈತನು ಎಂಬುದಾಗಿ ಕೇಳಿಸಿಕೊಂಡಿದ್ದ. ಹಾಗಾದರೆ ಆತನು ಹೇಗಿದ್ದಾನೆ? ಆತನು ಯಾರು? ಆ ಮಸೀಹ ಹೇಗಿದ್ದಾನೆ? ಆತನ ಮಸೀಹ ಹೌದು. ಆತನು ಯಾರು? ಆತನನ್ನು ನೋಡಿಲ್ಲ ನಾನು. ಆತನನ್ನು ನೋಡುವ ಆಸೆ, ಬಯಕೆ, ಹುಡುಕಾಟ, ದಾಹ ಆತನಿಗುಂಟಾಯಿತು. ಆತನು ಹುಡುಕಿದ್ದ, ಯಾಕಂದರೆ ಮಹಾಧನವಂತನು ಮತ್ತು ಆ ಪಟ್ಟಣದಲ್ಲಿ ಕುಖ್ಯಾತ ಭ್ರಷ್ಟಾಧಿಕಾರಿ, ಪಾಪಿಷ್ಟನು ಎಂಬುದಾಗಿ ಕರೆಯಲ್ಪಡ್ತಕ್ಕಂಥ ವ್ಯಕ್ತಿ, ಎಲ್ಲರಿಂದ ಸೀಮಾರಿಸಿಕೊಳ್ಳತಕ್ಕಂಥ ವ್ಯಕ್ತಿ, ಅಧಿಕಾರದಲ್ಲಿದ್ದಾನೆ. ಅಧಿಕಾರದ ದರ್ಪದಲ್ಲಿ ಅನೇಕ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನೆ. ಆದರೆ ಈ ವ್ಯಕ್ತಿ ಯೇಸುವನ್ನು ನೋಡಿ ಬಯಸಿದ್ದಾನಂದ್ರೆ, ಯೇಸು ಯಾರು, ಎಂಥವನು, ಆತನೇ ಮಸೀಹ ಎಂದು ಕೇಳಿರುವುದರಿಂದ ಆತನು ಹೇಗಿದ್ದಾನೆ ನೋಡಲಿಕ್ಕೆ ಎಂಬುದಾಗಿ ನೋಡುವ ಆಸೆಯಿಂದ ಹುಡುಕುತ್ತಾ ಬಂದನು. ಯಾಕಂದರೆ ಬೈಬಲ್ನಲ್ಲಿ ಈ ಒಂದು ಧನವಂತನ ಹೆಸರು ದಾಖಲೆ ಆಗಿದೆ, ರೆಕಾರ್ಡ್ ಆಗಿದೆ. ನಾನು ಹೇಳೋದೇನೆಂದರೆ, ಈ ಧನವಂತನು
ಯೇಸು ಕ್ರಿಸ್ತನ ಸಂದೇಶವನ್ನು ಅನೇಕ ಜನರ ಮೂಲಕವಾಗಿ ಕೇಳಿ ಎಷ್ಟೋ ಜನರು ಭ್ರಷ್ಟರು, ಪಾಪಿಷ್ಟರು, ಲಂಚಖೋರರು ಮಾನಸಾಂತರ ಪಟ್ಟುಕೊಂಡು ಜೀವನ ಪರಿವರ್ತನೆ ಹೊಂದಿ ಅವರು ಸನ್ಮಾರ್ಗಕ್ಕೆ, ಎಲ್ಲ ಕೆಟ್ಟ ಮಾರ್ಗವನ್ನು ಬಿಟ್ಟು ತಿರುಗಿಕೊಂಡು ದೈವ ಮಾರ್ಗಕ್ಕೆ, ದೇವರ ನೀತಿ ಮಾರ್ಗಕ್ಕೆ ಅಧೀನರಾಗಿ ಜನರು ಸುಧಾರಿಸಿಕೊಳ್ಳುತ್ತಿರತಕ್ಕಂಥ ಸುದ್ದಿಯನ್ನು ಜಕ್ಕ ಎಂಬ ಭ್ರಷ್ಟ ತೆರಿಗೆ ಅಧಿಕಾರಿಗೆ ಗೊತ್ತಾಯಿತು. ಆತನ ನುಡಿಗಳು, ಆತನ ಉಪದೇಶಗಳು, ಆತನ ಕ್ಷಮಾ, ಕರುಣೆ, ದಯ ಉಪದೇಶಗಳನ್ನು ಕೇಳದಷ್ಟೇ ಅಲ್ಲದೆ ಆ ಮಸಿಹ ಏನೇನು ಅದ್ಭುತಗಳು, ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳೆಲ್ಲ ಮಾಡಿದನಲ್ಲ ಅವುಗಳ ವಿಷಯದಲ್ಲಿ ಕೇಳಿಕೊಂಡು ಇಂಥ ಮಹಾಪ್ರಭು, ಇಸ್ರಾಯೇಲರ ರಕ್ಷಕನು ಬರಲಿಕ್ಕಿದ್ದಾನೆಂಬುದಾಗಿ ನಾವು ಪ್ರವಚನಗಳಲ್ಲಿ, ಅಂದರೆ ಭವಿಷ್ಯವಾಣಿಗಳಲ್ಲಿ, ಅಂದರೆ ಯೆಶಾಯ ಪ್ರವಾಚಕನ ಪುಸ್ತಕ, ಆದಿಕಾಂಡದಿಂದ ಬಂದಿರತಕ್ಕಂಥ ತೋರಾ ಎಂಬ ನ್ಯಾಯ ಪ್ರಮಾಣದಲ್ಲಿ ಮೋಸೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಈತನ ಕುರಿತು ಕೇಳಿದನು. ಆದರೆ ಈತನೇ ಬಂದಿದ್ದನೆಂಬುದಾಗಿ ಕೇಳಿದ್ರ ಆತನು ಹೇಗಿದ್ದಾನೆ ಎಂದು ನೋಡಲು ಅಪೇಕ್ಷಿಸಿದ. ದುಷ್ಟನಾದರೂ ಪರವಾಗಿಲ್ಲ, ಪಾಪಿಷ್ಟನಾದರೂ ಪರವಾಗಿಲ್ಲ. ಬೈಬಲ್ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ಸಂದೇಶ ಆತ್ಮದಲ್ಲಿ ಬಡವರಾದವರು ಧನ್ಯರು, ದೇವರ ರಾಜ್ಯ ಅವರದ್ದು ಎಂಬುದಾಗಿ. ಈಗ ನೋಡ್ತಾ ಇರುವಾಗ ಯೇಸು ಕ್ರಿಸ್ತನ ಹುಡುಕಿ ಆತನು ಯಾವ ಮಾರ್ಗದಿಂದ ಬರ್ತಾನೆ ಪ್ರತಿಯೊಂದು ಮಾಹಿತಿಯನ್ನು ತೆಗೆದುಕೊಂಡು ಆ ಮಾರ್ಗದಲ್ಲಿ ನಿಂತುಕೊಂಡು ಆತನನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ರೆ ಜನಸ್ತೋಮ ಹೆಚ್ಚಾಗಿರೋದ್ರಿಂದ ಈ ಕುಳ್ಳ, ಈ ಗಿಡ್ಡ, ಭಾಳ ಗಿಡ್ಡ ಇದ್ದಾನೆ ಅವನು, ಆದರೆ ಭಾಳ ಉದ್ದ ಜನರನ್ನು ಬೆಂಡ್ ಮಾಡಿರ್ತಕ್ಕಂಥ ಒಂದು ಅಧಿಕಾರಿ, ಭಾಳ ದೊಡ್ಡ ಶ್ರೀಮಂತರನ್ನು ಮನಕಾಲ ಮೇಲೆ ಬರುವಂತ ಮಾಡಿರ್ತಕ್ಕಂಥ ಒಂದು ದೊಡ್ಡ ಭ್ರಷ್ಟ ಅಧಿಕಾರಿ, ಬಲವಂತವಾಗಿ ಮಾಡಿರ್ತಕ್ಕಂಥ ಅಂತ ವ್ಯಕ್ತಿ ಯೇಸು ಕ್ರಿಸ್ತನ ನೋಡಲಿಕ್ಕೆ ಆತನಿಗೆ ಯಾರೂ ದಾರಿ ತೋರಿಸ್ತಾ ಇಲ್ಲ, ದಾರಿ ಕೊಡ್ತಾ ಇಲ್ಲ. ಆದರೆ ಈತನು ಓಡ್ತಾ ಹೋಗಿ, ಗುಡುಗುಡುಗುಡ ಅಂತ ಓಡ್ತಾ ಹೋಗಿ ಕುಳ್ಳನು ಒಂದು ಆಲದ ಮರವನ್ನು ಹತ್ತಿದ. ಆಲದ ಮರವನ್ನು ಹತ್ತಬೇಕಾದ್ರೆ ಅದಕ್ಕೆ ಏಣಿ ಬೇಕು. ಪಕ್ಕ ಅಕ್ಕದಲ್ಲಿ ಯಾರೋ ಅಲ್ಲಿ ನಿಂತಿರೋ ಆಲದ ಮರದ ಹತ್ರ ಇರ್ತಕ್ಕಂಥ ಪಕ್ಕ ಅಕ್ಕದಲ್ಲಿ ಇರ್ತಕ್ಕಂಥ ಅವ್ರ ಹತ್ರ ಹೋಗಿ ಏಣಿ ತಗೊಂಡ. ಅಮ್ಮ ಸ್ವಲ್ಪ ಏಣಿ ಕೊಡಮ್ಮ ಅಂತೇಳಿ ಬಹಳ ವಿನಯದಿಂದ ಕೇಳಿಕೊಂಡು ಆ ಮರವನ್ನು ಹತ್ತಿ ನೋಡಬೇಕಾದ್ರೆ ಒಂದು IT ಆಫೀಸರ್, ಅರ್ಥ ಏನಂದ್ರೆ ತನ್ನನ್ನು ತಾನು ತಗ್ಗಿಸಿಕೊಂಡ. ಆತ್ಮದಲ್ಲಿ ಬಡವನಾಗಿದ್ದವನು ಧನ್ಯನು, ಅವನು ದೇವರ ರಾಜ್ಯ ಅವನದ್ದಾಗಿದೆ ಎಂಬುದಾಗಿ ಹೇಳಲಾಗಿದೆ. ಆತ್ಮದಲ್ಲಿ ಬಡವನಾಗಿರೋದಂದ್ರೆ ನಾವೇನು ತಿಳ್ಕೊಂಡಿದ್ದೇವೆ, ಆರ್ಥಿಕದಲ್ಲಿ ಬಡವನಾಗಿರೋರ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲಿ, ಆತ್ಮದಲ್ಲಿ ಬಡವನು. ಅದಕ್ಕಾಗಿ ಯೆಶಾಯ ಪ್ರವಚನ ಪುಸ್ತಕ 66ನೇ ಅಧ್ಯಾಯ ಈ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಆತ್ಮದಲ್ಲಿ ಬಡವನಂದ್ರೆ ವಿನಯನು, ನಮ್ರತೆ ಉಳ್ಳವನು, ತಗ್ಗಿಸಿಕೊಳ್ಳುವವನು, ಅಹಂಕಾರ, ಅಹಂಭಾವ, ಗೊಮಾನು, ಉಡಾಫೆ ಇಲ್ಲದವನು ಎಂಬುದಾಗಿ ಅರ್ಥ. ಅದು ಓದ್ತಿರಿ ಯೆಶಾಯ ಪ್ರವಚನ 66 ಬೇಗನೆ. ಥ್ಯಾಂಕ್ ಯು ಜೀಸಸ್. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವನೆಂದರೆ, ನಾನು ಕಟಾಕ್ಷಿಸೋದು ಎಂತವನೆಂದ್ರೆ ದೀನನು. ನಾನು ಕಟಾಕ್ಷಿಸೋದು ಎಂತವನಂದ್ರೆ ಬಡವನ ಅನ್ನೋ ಪದ ಇಂಗ್ಲಿಷ್ ಅಲ್ಲಿ ಬರಲ್ಪಟ್ಟಿದೆ. ಬಡವ ಅನ್ನೋ ಪದ ಆತ್ಮದಲ್ಲಿ ಅಂದ್ರೆ ದೀನನು, ಮನಮುರಿದವನು, ಮನಮುರಿದು ನನ್ನ ಮಾತಿಗೆ ಭಯಪಡುವವನು, ನನ್ನ ಮಾತಿಗೆ ಭಯಪಡುವವನು ಅಂದ್ರೆ ನನ್ನ ಮಾತಿಗೆ ವಿಧೇಯನಾಗುವನು, ಭಯಪಡುವನಾಗಿರುವವನನ್ನು ಆಗಿರುವವನೇ ಅಂದ್ರೆ ಅರ್ಥ ಏನು? ಆತ್ಮದಲ್ಲಿ ಬಡವನಂದ್ರೆ ಏನು? ವಿನಯ, ನಮ್ರತೆ, ದೀನನಾಗಿರುವವನು. ಮತ್ತಷ್ಟೇ ಅಲ್ಲದೆ ನನ್ನ ಮಾತಿಗೆ ಗಡಗಡನೆ ನಡುಗುವನು ಅಂದ್ರೆ ಅರ್ಥ ಏನು? ನನ್ನ ಮಾತಿಗೆ ವಿಳಂಬ ಮಾಡದೆ ಕೂಡಲೇ ವಿಧೇಯನಾಗುವನು. ಇಲ್ಲಿ ಈತನು ಆತ್ಮದಲ್ಲಿ ಬಡವನಾಗಿದ್ದಾನೆ. ಹೇಗೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಈತನು ಆರ್ಥಿಕದಲ್ಲಿ ಧನವಂತನೇ, ಸ್ಥಾನದಲ್ಲಿ, ರಾಜಕೀಯ ಸ್ಥಾನದಲ್ಲಿ ಅಂದ್ರೆ ರಾಜ್ಯ ಸರ್ಕಾರದ ಸ್ಥಾನದಲ್ಲಿ, ಅಧಿಕಾರದ ಸ್ಥಾನದಲ್ಲಿದ್ದಾನೆ. ಮುಖ್ಯ ಸುಂಕ ತೆರಿಗೆ ವಸೂಲು ಮಾಡತಕ್ಕಂಥ ಒಂದು ಅಧಿಕಾರಿ
ಆಗಿದ್ದಾನಿತನು, ಗಂಭೀರವಾಗಿ ಹೇಳ್ತಿರಲ್ವಿಯ. ಒಂದು ಅಧಿಕಾರಿ ಆಗಿದ್ದಾನಿತನು, ಗಂಭೀರವಾಗಿ ಹೇಳ್ತಿರಲ್ವಿಯ. ಮನೋಪ್ರತಿನಿಧಿ ಹೇಳ್ತಿರಲ್ವಿಯ. ಒಂದು ಅಧಿಕಾರಿ ಆಗಿರ್ತಕ್ಕಂಥ ವ್ಯಕ್ತಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೇವೆ. ಆತ್ಮದಲ್ಲಿ ಬಡವನಂದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರ ರಾಜ್ಯದ ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕಾದ್ರೆ, ದೇವರ ರಾಜ್ಯ ಅವರದೇ ಅಂದ್ರೆ ದೀನರು, ನಮ್ರತೆಯುಳ್ಳವರು, ತಗ್ಗಿಸಿಕೊಳ್ಳುವವರದೇ ದೇವರ ರಾಜ್ಯ. ಅಂದ್ರೆ ಆ ದೇವರ ರಾಜ್ಯದ ಆಶೀರ್ವಾದಕ್ಕೆ ಬಾಧ್ಯರು. ಎಲ್ಲರ ಅಲ್ಲಲ್ವಿಯ, ಆಶೀರ್ವಾದಕ್ಕೆ ಬಾಧ್ಯರು. ಅಂದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರಿ, ಶಬ್ದಗಳ ತಾತ್ಪರ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಾವೆಷ್ಟು ಸುಖವಂತರಾಗ್ತೀವಿ ನೋಡಿ. ಆತ್ಮದಲ್ಲಿ ಬಡವರಾದವರು ಧನ್ಯರು, ಅಂದ್ರೆ ಆಶೀರ್ವದಿಸಲ್ಪಟ್ಟವರು, ದೇವರ ರಾಜ್ಯ ಅವರದು. ಅಂದ್ರೆ ಅರ್ಥ ಏನು? ಆತ್ಮದಲ್ಲಿ ಬಡವನಾಗಿರುವವನು ದೇವರ ರಾಜ್ಯ ಅವರದ್ದೇ ಆಗಿದೆ. ಆ ದೇವರ ರಾಜ್ಯದ ಆಶೀರ್ವಾದಕ್ಕೆ ಅವನು ಬಾಧ್ಯನನ್ನು ಅರ್ಥನೇ ಧನ್ಯನು, ಅದೃಷ್ಟವಂತನು, ಭಾಗ್ಯವಂತನು ಮತ್ತು ಧನ್ಯನನ್ನೋ ಪದದ ಅರ್ಥ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಆತ್ಮದಲ್ಲಿ ಬಡವನಾಗಿರುವನು ಅಂದ್ರೆ ಅರ್ಥ ಏನು? ಈತನು ದೊಡ್ಡ ರಾಜ್ಯ ಪ್ರಭುತ್ವದಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು ಕೂಡ, ಒಂದು IT ಆಫೀಸರ್ ಆಗಿದ್ರು ಕೂಡ, ಜಕ್ಕಯ್ಯನು ಆತನ ಮುಂದೆ ಅನೇಕ ಜನರು ಸಲಾಮ್ ಹೊಡಿತಾರೆ. ಶ್ರೀಮಂತರು ಕೂಡ ಗಡಗಡ ನಲ್ತಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಗಡಗಡ ನಲ್ತಾರೆ. ಯಾಕಂದ್ರೆ ಈತನು ಆದಾಯ ತೆರಿಗೆಯನ್ನು ಸಂಗ್ರಹಿಸುವ ಒಂದು ಮುಖ್ಯ ಅಧಿಕಾರಿಯಾಗಿದ್ದ. ಅದರ ನಿಮಿತ್ತ ಇಲ್ಲಿ ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ಇಂಥ ಒಂದು ವ್ಯಕ್ತಿ ಯೇಸು ಕ್ರಿಸ್ತನು ಬ್ರದರ್, ಈತನ ಬಾ ಅಂದ್ರೆ ಬಾ, ಹೋಗಂದ್ರೆ ಹೋಗನ್ನತಕ್ಕಂಥ ಅನೇಕ ಜನ ಆತನ ಕೆಳಗೂ ಇರ್ತಾರೆ. ಅಧಿಕಾರಿ ಅಂದ್ರೆ ಆತನು ಕೆಳಗೆ ಅನೇಕ ತೆರಿಗೆ ಅಧಿಕಾರಿಗಳಿರ್ತಾರೆ. ಈತನ ಮುಖ್ಯ ಅಧಿಕಾರಿಯಾಗಿದ್ದಾನೆ. ಈತನ ಕೈ ಕೆಳಗೆ ಅನೇಕ ಕೆಲಸಗಾರರು, ಅಟೆಂಡರ್ಸ್ ಬಹಳ ಜನ ಇದ್ದಾರೆ. ಈತನು ತಿಳಿದವರು ಕೂಡ ಹೆದರ್ತಾರೆ. ಆದ ಕಾರಣ ಈತನು ಓಡುತ್ತಾ 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 ಹೋಗಿ ದೀನನು ತಗ್ಗಿಸಿಕೊಂಡು ಮರವನ್ನು ಹತ್ತಿದ್ದು ಗರ್ವ ಅಲ್ಲ ಬ್ರದರ್. ಮರವನ್ನು ಹತ್ತಿದಂದ್ರೆ ಆತನು ಇಷ್ಟು ತಗ್ಗಿಸಿಕೊಂಡ ಒಂದು ಸಾಮಾನ್ಯ ಮನುಷ್ಯನು ಹೇಗೆ ಮರವನ್ನು ಹತ್ತುತ್ತಾರೆ? ಎಲ್ಲ ಇರ್ತಿರಲ್ಲಿಯ. ಆಕ್ಚುಲಿ ಒಂದು ಅಧಿಕಾರಿ ರಾಜ್ಯ ಪ್ರಭುತ್ವದಲ್ಲಿರ್ತಕ್ಕಂಥ ಅಧಿಕಾರಿ ಮರವನ್ನು ಹತ್ತಿ ಯೇಸು ಕ್ರಿಸ್ತನ ನೋಡಲಿಕ್ಕೆ ಹೋಗಿದ್ರೆ ಹೇಗೆ ಅನಿಸ್ತದೆ? ಈತನು ಕುಳ್ಳನೇ ಹೌದು, ಆದರೆ ಯೇಸು ಕ್ರಿಸ್ತನ ನೋಡಲಿಕ್ಕೆ ಒಂದು ಚಿಕ್ಕ ಮಗುವಿನಂತೆ ಆದ ವ್ಯಕ್ತಿ. ಚಿಕ್ಕ ಮಕ್ಕಳನ್ನು ತೊಡೆ ಮಾಡಬೇಡ್ರಿ, ನೀವು ಈ ಚಿಕ್ಕ ಮಕ್ಕಳಂತೆ ಆಗರಿ, ಆವಾಗಾದರೆ ನಿಮಗೆ ದೇವರ ರಾಜ್ಯದಲ್ಲಿ ಪ್ರವೇಶ. ದೀನನು ತಗ್ಗಿಸಿಕೊಳ್ಳುವುದು, ಆತ್ಮದಲ್ಲಿ ಬಡವರಂದ್ರೆ ಚಿಕ್ಕ ಮಕ್ಕಳಂತ ಸ್ವಭಾವ ಉಳ್ಳವರು ದೇವರ ರಾಜ್ಯಕ್ಕೆ ಬಾಧ್ಯರಾಗಿದ್ದಾರೆ. ತನ್ನ ತಪ್ಪುಗಳು ಒಪ್ಪಿಕೊಳ್ಳತಕ್ಕಂಥನು, ತನ್ನನ್ನು ತಾನು ತಗ್ಗಿಸಿಕೊಳ್ಳತಕ್ಕಂಥ ಈ ಒಂದು IT ಆಫೀಸರ್ ಒಂದು ಚಿಕ್ಕ ಬಾಲಕನಂತೆ ತನ್ನನ್ನು ಭಾವಿಸಿಕೊಂಡು, ನಾನು ಆ ಮಸಿಹಾನನ್ನು, ಆ ಜಗದ ರಕ್ಷಕನನ್ನು, ಆ ವಿಮೋಚಕನನ್ನು, ಆ ಕರುಣಾಮಯನನ್ನು, ಆತರ ಉಪದೇಶವನ್ನು ಕೇಳಿ ಅನೇಕ ಭ್ರಷ್ಟರು, ದುಷ್ಟರು, ಪಾಪಿಷ್ಟರು, ಅಪಹಾಸ್ಯ ಮಾಡುವವರು, ಧರ್ಮನಿಂದಕರು, ಅಪರಾಧಿಗಳು ಪರಿವರ್ತನೆ ಹೊಂದಿ ಸನ್ಮಾರ್ಗಕ್ಕೆ ಬರ್ತಾ ಇದ್ದಾರೆ, ಆತರ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅನ್ನತಕ್ಕಂಥ ಸುದ್ದಿಯನ್ನು ಕೇಳಿ 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 ಅನೇಕ ಜನ ಜೀವನವು ಸುಗಮಯವಾಗಿ, ಕ್ಷೇಮವಾಗಿ, ಆರೋಗ್ಯಮಯವಾಗಿ, ಅನೇಕ ರೋಗಗ್ರಸ್ತರು, ಪೀಡಿತರು ಎಲ್ಲರನ್ನು ಗುಣಪಡಿಸಿದ ಅನ್ನತಕ್ಕಂಥ ಆ ಮಸೀಹನ ವಿಷಯದಲ್ಲಿ ಕೇಳಿದನು, ಯೇಸುವಿನ ವಿಷಯದಲ್ಲಿ ಕೇಳಿದನು. ಆತನನ್ನು ನೋಡುವುದಕ್ಕಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು, ಬಡವನೆಂದೆನಿಸಿಕೊಂಡು, ಚಿಕ್ಕ ಮಗುವಿನಂತೆ ಆಗಿ ಓಡ್ತಾ ಹೋಗಿ ಮರ ಹತ್ತಿದ್ದಾನೆ. ಮಕ್ಕಳೆಲ್ಲ ಯಾರಾದರೆ ಸ್ಪೆಷಲ್ ಜನ ಬಂದರೆ ಮರ ಹತ್ತಿ ನೋಡಿದೆ. ಮಕ್ಕಳು ಜಾಸ್ತಿ ಹತ್ತಾರೆ, ದೊಡ್ಡವರು ಹತ್ತೋದು ಭಾಳ ಅಪರೂಪ, ಅದರಲ್ಲಿ ಅಧಿಕಾರಿ. ಹಾಗೆ ಆಗಿರೋದ್ರಿಂದ ಈತನು ಹತ್ತಿರುವುದನ್ನು ನೋಡಿ, ಈತನ ಆಸಕ್ತಿಯನ್ನು ನೋಡಿ, ಯಾಕಂದರೆ ಯೇಸು ಕ್ರಿಸ್ತನು ಯಾರು ಎಂಬ ಅರು ಅನೇಕ ಜನರ ಮೂಲಕವಾಗಿ ಕೇಳಿದ ಬರಬೇಕಾಗಿರುವ ಮಸಿಹ, ರಕ್ಷಕ, ವಿಮೋಚಕ, ಈತನ ಕುರಿತು ಸಾವಿರಾರು ವರ್ಷಗಳ ಹಿಂದೆ ಪ್ರವಚನಗಳು, ಭವಿಷ್ಯವಾಣಿ ಹೇಳಲಾಗಿತ್ತು. ಅನೇಕ ದೈವ ಪ್ರವಾದಿಗಳ ಮೂಲಕವಾಗಿ, ದೈವ ಭಕ್ತರ ಮೂಲಕವಾಗಿ, ಅನೇಕ ಅರಸರ ಮೂಲಕವಾಗಿ, ಅನೇಕ
ನ್ಯಾಯ ಪ್ರಮಾಣ ಮಾಡುವುದರ ಮೂಲಕವಾಗಿ, ಕೀರ್ತನೆಗಾರರ ಮೂಲಕವಾಗಿ, ರಾಜಕುಮಾರರ ಮೂಲಕವಾಗಿ ಈತನ ಕುರಿತು ಭವಿಷ್ಯವಾಣಿ ಹೇಳಲಾಗಿತ್ತು. ಈ ರಕ್ಷಕನು ಮಸಿಹ ಕನ್ನಿಕ ಗರ್ಭದಲ್ಲಿ ಹುಟ್ಟತಕ್ಕಂಥ, ಒಂದು ಜಗತ್ ಕಲ್ಯಾಣ ಮಾಡತಕ್ಕಂಥ, ಜನ ಕಲ್ಯಾಣಕ್ಕಾಗಿ ಬರ್ತಕ್ಕಂಥ, ಪ್ರಜಾ ಕಲ್ಯಾಣಕ್ಕಾಗಿ ಬರ್ತಕ್ಕಂಥ ಮಸಿಹ ತನ್ನ ರಾಜ್ಯದಲ್ಲಿ ಆತನು ಇಳ್ಕೊಂಡು ಬರುವನು ಎಂಬುದಾಗಿ ಈ ಮಾತನ್ನು ಕೇಳಿರತಕ್ಕಂಥ ಜಕ್ಕಯ್ಯ ಇದನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿ ಈತನೇ ಆತನ ಎಂಬುದಾಗಿ ತಿಳಿದುಕೊಂಡ ನಂತರ ಆತನು ಹೇಗಿದ್ದಾನೆ ಎಂಬ ನೋಡುವ ಆಸೆ, ಬಯಕೆ, ತವಕ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಮೊದಲು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕರಿ, ಆಗ ಇವೆಲ್ಲವೂ ಸೇರಿಸಿಕೊಡಲಾಗ್ತದೆ. ಆತನ ರಾಜ್ಯವು, ಆತನ ನೀತಿಕ್ಕಾಗಿ ತವಕ ಪಡರಿ. ಅದಕ್ಕಾಗಿ ಯೇಸು ಕ್ರಿಸ್ತನು ಆ ರಾಜ್ಯದ ರಾಜನೇ ಬಂದಿದ್ದಾನೆ, ಆ ರಾಜ್ಯದ ನೀತಿ ಉಪದೇಶಕನೇ ಬಂದಿದ್ದಾನೆ. ಆ ರಾಜನನ್ನೇ ಹುಡುಕೋದಕ್ಕಾಗಿ ತವಕ ಪಟ್ಟು, ಇದು ತವಕ, ಇದಕ್ಕೇನಂತಾರೆ ತವಕ ಪಟ್ಟು ಓಡಿ ಹುಡುಕುತ್ತಾ ಬಂದನು. ಮರವನ್ನು ಹತ್ತಿದಷ್ಟಲ್ಲದೆ ಆತನನ್ನು ಬಿಕ್ಕಿ ನೋಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಎಷ್ಟೋ ಆಸಕ್ತಿಯಿಂದ ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಆ ಪಟ್ಟಣದ ಅತ್ಯಂತ ಖ್ಯಾತವುಳ್ಳ ಪಾಪಿಷ್ಟನ దగ్గరికి ಬಂದ. ಅತ್ಯಂತ ಖ್ಯಾತವುಳ್ಳ ಪಾಪಿಷ್ಟ, ದ್ರೋಹಿಯಾಗಿರ್ತಕ್ಕಂಥ, ಭ್ರಷ್ಟ IT ಆಫೀಸರ್ ಆಗಿರ್ತಕ್ಕಂಥ ಜಕ್ಕಯ್ಯನ ಹತ್ರ ಬಂದು ಕೂಡಲೇ ನಿಂತು ಜಕ್ಕಯ್ಯನನ್ನು ಮೇಲಕ್ಕೆ ಹೀಗೆ ನೋಡಿದ. ಜಕ್ಕಯ್ಯ, ಇಳಿದು ಬಾ ಅಂತ ಹೇಳಿದ. ಜಗತ್ತಿನ ಮಸಿಹ, ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಕಾಯ್ತಿರ್ತಕ್ಕಂಥ ವಿಮೋಚಕ, ರಕ್ಷಕ, ರಾಜಾದಿರಾಜ ಕ್ರಿಸ್ತನು, ಯೇಸು ಮಸಿಹನು ಕರೀತಾ ಇರುವಾಗ ಜಕ್ಕಯ್ಯ ಇಳಿದು ಬಾ ಅಂತ ಹೇಳಿದ. ಜಕ್ಕಯ್ಯನ ಹೇಗೆ ಬಂದ? ದಿಢೀರನೆ ಇಳಿದು ಬಂದ. ಇನ್ನೊಂದು ಹೇಳ್ಬೇಕಾದ್ರೆ ತೊರೆಯಾಗಿ ಇಳಿದು ಬಂದ. ಈತ ಯಾರು? ಈತನು IT ಆಫೀಸರ್ ಇಳಿದು ಬಾ ಅಂದರೆ ಅವನು ಕೇಳ್ತಾನವನು. ಈಗಲೇ ಮಾಮೂಲಿ ಕಾಂಜಿ ಪಿಂಜಿ ಜನ ಇದ್ದಾರೆ ನಮ್ಮ ಪರಿಚಯದಲ್ಲಿ. ಅವ್ರು ಕರೆದ್ರೆ ಓನೋ ಅನ್ನೋದಿಲ್ಲ. ಇನ್ನು IT ಆಫೀಸರ್ ಆಗಿದ್ರೆ ಏನಾಗ್ತಿದ್ರು, ಇನ್ನೂ ಸರಿಯಾಗಿ IT ಆಫೀಸರ್ ಇಲ್ಲ, ಮಾಮೂಲಿ ಜನ ಇದ್ದಾರೆ, ಅವ್ರು ಕರೆದ್ರೆ ನೋ ಅನ್ನೋದಿಲ್ಲ. ಅಂಥ ಗರ್ವಿಷ್ಠರು ಕೂಡ ಈ ಜಗತ್ತಿನಲ್ಲಿದ್ದಾರೆ. ಹೇಳಿದ ಕೂಡಲೇ ಬೇಗನೆ ಮಾಡುವುದಿಲ್ಲ, ಬಹಳ ನಿಧಾನವಾಗಿ ಬರ್ತಾರೆ. ಆದರೆ ಇಲ್ಲಿ ಜಕ್ಕಯ್ಯನು ಈತನ ಸ್ವರವನ್ನು ಕೇಳಿದ ಕೂಡಲೇ ಕಾಲತಾಮದ, ವಿಳಂಬ ಮಾಡದೆ ಕೂಡಲೇ ಇಳಿದುಕೊಂಡ. ಅಂದರೆ ಅರ್ಥ ಏನು? ಆತ್ಮದಲ್ಲಿ ದೀನನಾಗಿರುವನು, ನನ್ನ ಮಾತನ್ನು ಕೇಳಿ ಗಡಗಡನೆ ನಡುಗುವವನು, ದೇವರ ರಾಜ್ಯ ಅವನದು ಎಂಬುದಾಗಿ ಹೇಳಿದ. ಅಂದರೆ ವಿಧೇಯತೆಗೆ ಕೂಡ ಕಾಲತಾಮದ ಮಾಡಲಿಲ್ಲ, ವಿಧೇಯತೆ ಆಗೋದಕ್ಕೆ ಕೂಡ ಆತನ ವಿಳಂಬ ಮಾಡಲಿಲ್ಲ. ಯಾಕಂದರೆ ಆತನನ್ನು ಕೂಗಿ ಕರೆದ ಆ ರಕ್ಷಕನ ಖ್ಯಾತ ಪ್ರಖ್ಯಾತ, ಆತನ ಪ್ರಭಾವ, ಆತನ ಶಕ್ತಿ, ಆತನ ಸತ್ತವರು ಎಬ್ಬಿಸಿದ್ದು, ಆತನು ಕಣ್ಣು ಕುರುಡರನ್ನು, ಹುಟ್ಟು ಕುಂಟರನ್ನು, ಹುಟ್ಟು ಮೂಕರನ್ನು, ಕಿವುಡರನ್ನು ಗುಣಪಡಿಸಿರುವ ಆ ಮಸಿಹ, ಒಂದು ದೊಡ್ಡ ಧನವಂತನನ್ನು, ಗಿಡದ ಮೇಲೆ ಹತ್ತಿರುವ ಧನವಂತನನ್ನು, ಜಕ್ಕಯ್ಯ ಇಳಿದು ಬಾ, ಆಜ್ ಮೈ ತೆರೆ ಘರ್ ಜಾನಾ ಚಾಹತಾ ಹೂಂ. ಹಲ್ಲೆಲೂಯಾ. ಅದಕ್ಕೆ ಇದು ಸುಂದರವಾಗಿ ಒಂದು ಹಾಡುಗಾರ ಬಹಳ ಸುಂದರವಾದಂತಹ ಸಂಗತಿಯನ್ನು ಬರೆದನು. ಬರೆದಿರತಕ್ಕಂಥ ಸಂಗತಿಯನ್ನು, ಪ್ರೈಸ್ ಲಾರ್ಡ್, ಸುಂದರವಾಗಿ ಬರೆದನು. ಈ ಜಕ್ಕಯ್ಯ ಹತ್ತಿರುವಾಗ, उतरा मेरे प्यारे जक्के मेरे साथी, उतरा मेरे प्यारे जक्के मेरे साथी, आज मैं तेरे घर जाना चाहता हूँ, आज मैं तेरे घर जाना चाहता हूँ. यरीहो में एक धनवान था, वो यीशु को देखना चाहता था. यरीहो में
एक धनवान था, वो यीशु को देखना चाहता था. ಆಗ ಬೇಗನೆ ಭಕ್ತನಾಗಿರ್ತಕ್ಕಂಥ ಈ ಭ್ರಷ್ಟನಾಗಿರ್ತಕ್ಕಂಥ ಜಕ್ಕಯ್ಯನು ಇಳಿದು ಬಂದು, आज से अपना जीवन तुझे देता हूँ प्रभु, आज से अपना जीवन तुझे देता हूँ प्रभु, मैं तेरा हूँ तू मेरा है, मैं तेरा सदा रहूँगा, मैं तेरा हूँ तू मेरा है, मैं तेरा सदा रहूँगा. चले हम भी देखे प्रभु को, वो हमसे प्यार करना चाहता है. चले हम भी देखे प्रभु को, वो हमसे प्यार करना चाहता है. यरीहो में एक धनवान था, वो यीशु को देखना चाहता था. यरीहो में एक धनवान था, वो यीशु को देखना चाहता था. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಂಥ ಒಂದು ಅದ್ಭುತವಾದಂಥ ಸನ್ನಿವೇಶವನ್ನು ಯೇಸು ಕ್ರಿಸ್ತನ ಕಾಲದಲ್ಲಿ ನಡೆದಿದೆ. ಯೇಸು ಕ್ರಿಸ್ತನು ಹೇಳಿದ್ದ ಕೂಡಲೇ ತಡ ಮಾಡದೆ ಕೂಡಲೇ ಹಿಡಿದು ಬಂದ ಒಂದು IT ಆಫೀಸರ್. ಇಲ್ಲದಿದ್ದರೆ ಓಕೆ ವೇಟ್ ಫಾರ್ ಮೀ, ನಾನು ಬರೋದಕ್ಕೆ ಕಾದಿರು, 10 ನಿಮಿಷ ಒಳಗೆ ಬರ್ತೀನಿ ಅಂತ ಹೇಳಿ 1 ತಾಸು ನಂತರ ಬರೋದಕ್ಕೆ ಕಾದಿರಬೇಕು. ಆದರೆ IT ಆಫೀಸರ್, ಆದರೆ ಈ IT ಆಫೀಸರ್ ಗೊತ್ತಿದೆ ನಾನು ಈ ರಾಜ್ಯದ ಮುಖ್ಯ IT ಆಫೀಸರ್ ಆಗಿದ್ದಾನೆ, ಆದರೆ ಯೇಸು ಈ ಜಗತ್ತಿನ ಸೃಷ್ಟಿಕರ್ತ, ರಕ್ಷಕನು, ಒಡೆಯನು, ಪ್ರಭು ಆಗಿದ್ದಾನೆಂಬ ಅನ್ನತಕ್ಕಂಥ ಸತ್ಯವು ಆತನು ಗ್ರಹಿಸಿದ. ಅದಕ್ಕಾಗಿ ಯೇಸು ಎಂಬ ಮಸಿಹಾನನ್ನು ನೋಡೋದಕ್ಕಾಗಿ ಆಸಕ್ತನಾಗಿ ಬಂದ. ಆ ಎಷ್ಟೋ ಸಾವಿರಾರು ವರ್ಷಗಳಿಂದ ಕಾಯ್ತಿರ್ತಕ್ಕಂಥ ಆ ಯೇಸು ಕ್ರಿಸ್ತನು, ಆ ಮಸಿಹಾನು ನನ್ನನ್ನು ಕರೆದನಲ್ಲ ಅನ್ನತಕ್ಕಂಥ ಆ ಸಂತೋಷ ಹರ್ಷದಿಂದ ಇಳಿದುಕೊಂಡು ಅಯ್ಯ ಯೇಸುವನ್ನು ಬಹಳ ಹರ್ಷದಿಂದ ತನ್ನ ಮನೆಯಲ್ಲಿ ಸೇರಿಸಿಕೊಂಡನಂತೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಯೇಸು ನಿಮ್ಮ ಮನೆ ಬಾಗಿಲವನ್ನು ತಟ್ತಾ ಇದ್ದಾನೆ, ನಿಮ್ಮ ಹೃದಯದ ಬಾಗಿಲವನ್ನು ತಟ್ತಾ ಇದ್ದಾನೆ. ಇವತ್ತು ನನ್ನ ಶಬ್ದವನ್ನು ಕೇಳಿ ನೀವು ಬಾಗಿಲವನ್ನು ತೆರೆಯುವುದಾದರೆ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಾನು ಭೋಜಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಈ ಭ್ರಷ್ಟನು ಅನೇಕ ಭ್ರಷ್ಟರ ಜೊತೆ ಸ್ನೇಹ ಮಾಡಿಕೊಂಡಿರ್ತಕ್ಕಂಥವನು, ಅನೇಕರಿಂದ ಬಹಿಷ್ಕಾರ ಹಾಕಲ್ಪಟ್ಟಿದ್ದವನು, ಎಲ್ಲ ದಿನ ಚಿಮಾರಿಸಿಕೊಂಡಿರ್ತಕ್ಕಂಥ ಒಂದು ದುಷ್ಟ ಒಂದು ದ್ರೋಹಿಯಾಗಿರ್ತಕ್ಕಂಥ ಈ ಪಾಪಿಷ್ಟನಾಗಿರುವ ಜಕ್ಕಯ್ಯನು ಯೇಸು ಕ್ರಿಸ್ತನನ್ನು ಹರ್ಷದಿಂದ ಸೇರಿಸಿಕೊಳ್ಳುವಾಗ ಆ ಭೂಪರಗಳನ್ನು ಉಂಟು ಮಾಡತಕ್ಕಂಥ ಜಗದ ರಕ್ಷಕರಾಗಿರುವ ಯೇಸು ಆತನ ಮನೆಯಲ್ಲಿ ಪಾದ ಇಡುವುದಕ್ಕಾಗಿ ಪ್ರವೇಶ ಮಾಡ್ತಾ ಇರುವಾಗ ಸಂತೋಷವಾಗಿ ಸ್ವಾಗತಿಸಿ, ಯೇಸು ಏನೂ ಮಾತಾಡಿಲ್ಲ. ಅಂತ ಒಂದು ದುಷ್ಟನು, ಅಂತ ಒಂದು ಭ್ರಷ್ಟ IT ಆಫೀಸರ್ ಆಗಿರುವ ಜಕ್ಕಯ್ಯನು ತನ್ನ ಪಾಪವನ್ನು ಒಪ್ಪಿಕೊಂಡು ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾನೆ. ಪ್ರಭುವೇ ಏನಂತ ಹೇಳಿದಾನೆ ಯೇಸುವನು? ಪ್ರಭು ಅಂದ್ರೆ ಅರ್ಥ ಏನು? ಒಡೆಯನೇ ಅಂದ್ರೆ ಅರ್ಥ ಏನು? ಯೇಸುವೇ ಆ ಬರಬೇಕಾಗಿರುವ ಮಸಿಹಾ ಎಂದು ಗ್ರಹಿಸಿ ಯೇಸುವನ್ನು ತನ್ನ ಪ್ರಭು ಎಂದು ತನ್ನ ಬಾಯಿಂದ ಒಪ್ಪಿಕೊಂಡನು. ನಾವು ಅದು ನೋಡ್ತೇವೆ ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ. ಯಾರ್ಯಾರು ಯೇಸು ಕ್ರಿಸ್ತನನ್ನು ತನ್ನ ಒಡೆಯನೆಂದು ಕರ್ತನೆಂದು ಒಪ್ಪಿಕೊಂಡು ತನ್ನ ಬಾಯಿಂದ ಒಪ್ಪಿಕೊಂಡು ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟರೆಂಬುದಾಗಿ ಹೃದಯದಲ್ಲಿ ನಂಬುತ್ತಾರೋ ಅವರು ರಕ್ಷಣೆ ಹೊಂದುವರು ಎಂಬುದಾಗಿ ನಾವು ಕೇಳಿದ್ದೇವೆ. ಆದರೆ ಯೇಸುವನ್ನು ಏನಂತ ಕರೆದಾಯ್ತನು? ಐ IT ಆಫೀಸರ್, ಓಕೆ ಟೆಲ್ ಮಿ ಮಿಸ್ಟರ್ ಜೀಸಸ್ ವಾಟ್ಸಪ್ ಅಂತ ಕೇಳಿಲ್ಲ. ಆತನು ಏನಂದಿದ್ದಾನೆ? ಒಂದು IT ಆಫೀಸರ್ ಕಡೆ ಎಲ್ಲ ಜನ ತಲೆ ಬಾಗಿಸ್ಕೊಂಡು ನಿಂದಿರ್ತಾರೆ. ಮುಖ್ಯ IT ಆಫೀಸರ್, ರಾಜ್ಯದಲ್ಲಿ ಮುಖ್ಯ IT ಆಫೀಸರ್ ಅಂದರೆ ಚೀಫ್, ದ ಟಾಪ್ ಇನ್ ದ ಸ್ಟೇಟ್. ಆದರೆ ಯೇಸು ಕ್ರಿಸ್ತನಿಗೆ ಪ್ರಭು ತನ್ನ ಮನೆಯಲ್ಲಿ ಸ್ವಾಗತಿಸಿಕೊಂಡು, ಪ್ರಭುವೇ ನಾನು ನನ್ನ ಕೋಟ್ಯಾಂತರ ಆಸ್ತಿಗಳಲ್ಲಿ ಅರ್ಧ ಆಸ್ತಿ ಬಡವರಿಗೆ ನಾನು ದಾನ ಮಾಡ್ತೇನೆ ಎಂಬುದಾಗಿಲ್ಲ. ಮೊಟ್ಟ ಮೊದಲಾಗಿ ಆತನ ಜೀವನದಲ್ಲಿ ಇಂಥ ಒಂದು ಪರಿವರ್ತನೆ ಬಂತು. ಯೇಸು ರಕ್ಷಕನೇ ನನ್ನ ಮನೆಗೆ ಬಂದಿದ್ದಾನೆ, ಕೋಟ್ಯಾಂತರ ರೂಪಾಯಿಗೂ ಅಷ್ಟು ಮೌಲ್ಯವನ್ನು ಕೊಡಲಿಲ್ಲ. ಈ ಕೋಟಿಗಟ್ಟಲೆ ಕೂತರು ಹೆಚ್ಚಿನ ಮೌಲ್ಯವುಳ್ಳ ವ್ಯಕ್ತಿ, ಹೆಚ್ಚಿನ
ಪ್ರಭಾವ, ಶಕ್ತಿ, ಸಾಮರ್ಥ್ಯವುಳ್ಳ ಸೃಷ್ಟಿಕರ್ತನೇ ನನ್ನ ಮನೆಗೆ ಬಂದ ನನ್ನ ಗ್ರಹಿಕೆ ಆತನಿಗೆ ಬಂದಿರುವುದರಿಂದ ಅರ್ಧ ಆಸ್ತಿ ನಾನು ಬಡವರಿಗೆ ಹಂಚುತ್ತೇನೆ. ಅಷ್ಟೇ ಅಲ್ಲ ಪ್ರಭುವೇ, ನಾನು ಎಷ್ಟು ಜನರ ಹತ್ರ ಅನ್ಯಾಯವಾಗಿ ಸುಂಕ ವಸೂಲು ಮಾಡುವಾಗ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಿ ದುಡ್ಡನ್ನು ಬಾಚಿಕೊಂಡಿದ್ದೇನೆ, ಅವರಿಗೆ 4ರಷ್ಟು ನಾನು ತಿರುಗಿ ಕೊಡುತ್ತೇನೆ ಎಂಬುದಾಗಿ ಹೇಳಿದನು. ಒಂದು ದೊಡ್ಡ IT ಆಫೀಸರ್, ರಾಜ್ಯ ಸರ್ಕಾರದಲ್ಲಿರುವಂತಹ ದೊಡ್ಡ IT ಆಫೀಸರ್ ಯೇಸು ಕ್ರಿಸ್ತನು ತನ್ನ ಮನೆಯಲ್ಲಿ ಆಗಮಿಸಿ ಯೇಸು ಕ್ರಿಸ್ತನ ಸವಿ ನುಡಿಯನ್ನು ಕೇಳಿರುವಾಗ, ಸಿಹಿ ನುಡಿಯನ್ನು ಕೇಳಿರುವಾಗ, ಕರುಣೆಯ ನುಡಿಯನ್ನು, ಸ್ವರವನ್ನು ಕೇಳಿರುವಾಗ ಅವನ ಜೀವನವೇ ಒಂದು ಭ್ರಷ್ಟತೆಯಿಂದ, ಒಂದು ಅತಿಕ್ರಮದಿಂದ, ಒಂದು ದುಷ್ಟತನದಿಂದ, ಒಂದು ದ್ರೋಹದಿಂದ, ಒಂದು 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 ಲಂಚಖೋರನಾಗಿರ್ತಕ್ಕಂಥ ಒಂದು ರಾಜಾಧಿಕಾರಿ, ಟ್ಯಾಕ್ಸ್ ಅಧಿಕಾರಿ ಪರಿವರ್ತನೆ ಆಯಿತು. ಈ ಪರಿವರ್ತನವೇ ಅನೇಕ ಜನರು ಯೇಸು ಕ್ರಿಸ್ತನ ಬೈಬಲನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಪರಿವರ್ತಿಸಲ್ಪಡ್ತಾ ಇದ್ದಾರೆ ಹೊರತು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಅನೇಕ ಜನ ನುಗ್ಗಿ ನುಗ್ಗಿ ಬರ್ತಾ ಇದ್ದಾರೆ ಹೊರತು ಯೇಸು ಕ್ರಿಸ್ತನು ಯಾರಿಗೆ ಬಲವಂತ ಮಾಡಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನ ನುಡಿ ಇವತ್ತು ಭಾರತ ದೇಶದ ಅನೇಕ ಜನರ ಹೃದಯವನ್ನು ತಾಕಿ, ಅವರನ್ನು ಮುಟ್ಟಿ, ಅವರನ್ನು ಸ್ಪರ್ಶಿಸಿ, ಅವರ ಹೃದಯಗಳನ್ನು ಚೈತನ್ಯಗೊಳಿಸಿ, ಸೋತು ಹೋಗಿರ್ತಕ್ಕಂಥ ಮನವನ್ನು, ಮುರಿದು ಹೋಗಿರ್ತಕ್ಕಂಥ ಮನಸ್ಸುಗಳನ್ನು ಮತ್ತು ಕುಸಿದು ಹೋಗಿರ್ತಕ್ಕಂಥ ಆಶಾಭಂಗಪಟ್ಟ ಮನಸ್ಸುಗಳನ್ನು ಯೇಸು ಕ್ರಿಸ್ತನು ತನ್ನ ಸವಿನುಡಿಗಳಿಂದ ಚೈತನ್ಯಗೊಳಿಸಿ, ಗುಣಪಡಿಸಿ, ಸಾಮರ್ಥ್ಯವನ್ನು ತುಂಬಿ, ಆತ್ಮವಿಶ್ವಾಸವನ್ನು ತುಂಬಿ ಬದುಕಲಿಕ್ಕೆ ಅವರಿಗೆ ಧೈರ್ಯವನ್ನು ಕೊಟ್ಟು ಜೀವನದಲ್ಲಿ ಸಾಧನ ಶಕ್ತಿಯನ್ನು ಪ್ರಸಾದಿಸತಕ್ಕಂಥ ಯೇಸು ಕ್ರಿಸ್ತನ ಉಪದೇಶವು ಜಕ್ಕಯ್ಯನ ಹೃದಯವನ್ನು ಚೈತನ್ಯಗೊಳಿಸಿತ್ತು. ಹಲ್ಲೆಲೂಯಾ. ಆದ ಕಾರಣ ನನ್ನ ಪ್ರಿಯ ಸಹೋದರರೇ, ಜಕ್ಕಯ್ಯನು ತನಗಿರ್ತಕ್ಕಂಥ ಸೊತ್ತು, ತನಗಿರ್ತಕ್ಕಂಥ ಆಸ್ತಿಕ್ಕಿಂತಲೂ ಬಂದಾತನು ಬಹುದೊಡ್ಡವನು ಎಂಬುದಾಗಿ ಗಮನಿಸಿದ. ಲೋಕದಲ್ಲಿರುವವನಕ್ಕಿಂತಲೂ ನನ್ನಲ್ಲಿರುವನು ಬಹಳ ದೊಡ್ಡವನು ಎಂಬುದಾಗಿ ಯೇಸು ಕ್ರಿಸ್ತನನ್ನು ತನ್ನ ಮನಸ್ಸೊಳಗೆ ಆಗಮಿಸಿಕೊಂಡು ಆತನನ್ನು ಸೇರಿಸಿಕೊಂಡಿರ್ತಕ್ಕಂಥ ಈ ಭ್ರಷ್ಟ ಜಕ್ಕಯ್ಯನು ಹೇಳಿದ್ದು ಬಹಳ ಅಗಮ್ಯವಾದಂಥ, ನಂಬಲು ಅಸಖ್ಯವಾಗಿರ್ತಕ್ಕಂಥ ಸತ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಒಂದು ಭ್ರಷ್ಟ ಅಧಿಕಾರಿ ತನ್ನ ಭ್ರಷ್ಟತೆಯನ್ನು, ತನ್ನ ಪಾಪಿಷ್ಟವನ್ನು, ತನ್ನ ದ್ರೋಹವನ್ನು, ತಾನು ಮಾಡಿರ್ತಕ್ಕಂಥ ದ್ರೋಹವನ್ನು ಒಬ್ಬರಲ್ಲ, ಯೇಸು ಕ್ರಿಸ್ತನ ಒಬ್ಬನೇ ಅಲ್ಲ, ಅವ್ರ ಮನೆಗೆ ಹೋಗಿದ್ದು 100 ಜನರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಆ ಮನೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಎಲ್ಲರ ಮುಂದೆ ತನ್ನ ದ್ರೋಹವನ್ನು ಒಪ್ಪಿಕೊಂಡಿರುವ ದೀನನು, ಬಡವನು, ಆ ಧನ್ಯನು ಆ ಜಕ್ಕಯ್ಯನೇ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ಎರಡನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ ನಾವು ನೋಡ್ತೇವೆ. ನನ್ನವರೆಂದು ಹೆಸರುಗೊಂಡ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖ ದರ್ಶನವನ್ನು ಹುಡುಕಿ ಬಯಸೋದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ನಾನು ಆರೋಗ್ಯವನ್ನು ದಯಪಾಲಿಸ್ತೇನೆ ಎಂಬುದಾಗಿರುತ್ತೆ. ಯೇಸು ಕ್ರಿಸ್ತನು ಹೇಳಿರತಕ್ಕಂಥ ಆ ಆತ್ಮದಲ್ಲಿ ಬಡವರಾದವರು ಧನ್ಯರು, ಅವರು ದೇವರ ರಾಜ್ಯ ಅವರದ್ದಾಗಿದೆ ಎಂಬುದಾಗಿ ಸುಮ್ಮನೆ ಹೇಳಿಲ್ಲ. ಅದರ ನಿಮಿತ್ತ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೂಡಲೇ ಕಾಲತಾಮದ ಮಾಡದೆ ಆತನು ಬೇಗನೆ ಇಳುಕೊಂಡು ಬಂದು ಹರ್ಷದಿಂದ, ಆನಂದದಿಂದ, ತವಕಪಟ್ಟು ಯೇಸುವಿನ ಮಾತಿಗೆ ವಿಧೇಯನಾದ. ದುಃಖದಿಂದಲ್ಲ, ಸಂತೋಷದಿಂದ, ಹರ್ಷದಿಂದ ವಿಧೇಯನಾಗಿ ಇಳ್ಕೊಂಡು ಬಂದಿದ್ದು ತೊರೆಯಾಗಿ ಬಂದಿದ್ದಷ್ಟೇ ಅಲ್ಲದೆ ಯೇಸು ಕ್ರಿಸ್ತನನ್ನು ಸಂತೋಷದಿಂದ ಎಲ್ಲಿ ಸೇರಿಸ್ಕೊಂಡ? ದಾರಿ ಮೇಲಲ್ಲ, ಮನೆಯೊಳಗೆ ಸೇರಿಸಿಕೊಂಡ ಮೇಲೆ ಹೇಳ್ತಾ ಇದ್ದಾನೆ, ನಾನು ಬಡವರಿಗೆ ಅರ್ಧ ಆಸ್ತಿ ಅಂದರೆ ಎಷ್ಟಾತ್ರಿ? ಆ ಪಟ್ಟಣದಲ್ಲಿ ಧನವಂತನಾಗಿರ್ತಕ್ಕಂಥ ಮುಖ್ಯ IT ಆಫೀಸರ್ ಅಂದರೆ ಸುಮಾರು 100 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಸಂಪತ್ತು ಆತನದು. ಅದರಲ್ಲಿ 50 ಕೋಟಿ ರೂಪಾಯಿ ನಾನು ಬಡವರಿಗೆ ಕೊಡ್ತೇನೆ, ಮತ್ತು ಯಾರ್ಯಾರಿಂದ ನಾನು ಸುಳ್ಳಾರೋಪ ಹೊರಿಸಿ, ದೌರ್ಜನ್ಯ ಮಾಡಿ, ಅವರನ್ನು ಬೆದರಿಸಿ, ಅನ್ಯಾಯವಾಗಿ ನಾನು ಲಂಚವನ್ನು ತೆಗೆದುಕೊಂಡಿರುವುದಾದರೆ ಅವರಿಗೆ 4ರಷ್ಟು ತಿರುಗಿ ಕೊಡ್ತೀನಿ. ಅಂದರೆ ಅರ್ಥ ಏನಂದರೆ, ಮೋಶೆ ಧರ್ಮಶಾಸ್ತ್ರವನ್ನು ಅರ್ತಿರ್ತಕ್ಕಂಥ
ಪ್ರಕಾರವಾಗಿ ಆತನ ಮಾಡ್ತಾ ಇದ್ದಾನೆ. ಏನಂತ ತಿಳ್ಕೊಂಡು, ನಾನು ಯಾರಿಂದ ಹೆಚ್ಚು ಪಡ್ಕೊಂಡಿದ್ದೇನೆ ಅವರಿಗೆ ನಾನು ತಿರುಗಿ 4ರಷ್ಟು ಕೊಡ್ತೀನಿ ಎಂಬುದಾಗಿ. ವಿಮೋಚನ ಕಾಂಡ 22:1 ಓದ್ತಿರ ಮಾತನ್ನು. ಒಬ್ಬನು ನ್ಯಾಯ ಪ್ರಮಾಣದ ಪ್ರಕಾರವಾಗಿ, ಆಗಿನ ಕಾನೂನು, ಇಸ್ರಾಯೇಲಿ ಕಾನೂನು ಪ್ರಕಾರವಾಗಿ ಒಬ್ಬನು ಎತ್ತನ್ನಾಗಲಿ ಕುರಿಯನ್ನಾಗಲಿ ಕದ್ದುಕೊಂಡು ಕೊಯ್ದರೆ ಇಲ್ಲವೇ ಮಾರಿದರೆ ಅವನು ಎತ್ತಿಗೆ ಪ್ರತಿಯಾಗಿ 5 ಎತ್ತುಗಳನ್ನು ಕುರಿಗೆ ಪ್ರತಿಯಾಗಿ 4 ಕುರಿಗಳನ್ನು ಕೊಡಬೇಕು. ಕಳ್ಳನು ಹಾಗೆ 4 ಕುರಿಯಾಗಿ, ಅಂದ್ರೆ ಅವನು ಅನ್ಯಾಯವಾಗಿ ದೋಚಿಕೊಂಡಿದ್ರೆ ಒಬ್ಬನ ಕಡೆಯಿಂದ ಅವನಿಗೆ ತಿರುಗಿ 4ರಷ್ಟು ಅವನಿಗೆ ತಿರುಗ ಅವನಿಗೆ ಕೊಡಬೇಕು. ಅದರ ನಿಮಿತ್ತ ಈತನು ಮೋಸೆ ನ್ಯಾಯ ಪ್ರಮಾಣಕ್ಕೆ ತನ್ನ ಜೀವನದಲ್ಲಿ ಎಂದಿಗೂ ತಲೆಬಾಗದವನು, ಮೋಸೆ ನ್ಯಾಯ ಪ್ರಮಾಣಕ್ಕೆ ಎಂದಿಗೂ ಅಧೀನನಾಗದ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ನಾನು ಅನ್ಯಾಯವಾಗಿ ಅಕ್ರಮವಾಗಿ ಅವರಿಂದ ಹಣವನ್ನು ಸಂಗ್ರಹಿಸಿದ್ದನು, ಲಂಚವನ್ನು ತೆಗೆದುಕೊಂಡಿದ್ದೇನೆ, ಅವರಿಗೆ 4 ಪಷ್ಟರಾಗಿ ತಿರುಗಿ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದ ಕೂಡಲೇ ಯೇಸು ಈ ಮಾತು, ಬೈಬಲ್ ಕೇಳ್ರಿ, ಯೇಸು ಈ ಮಾತನ್ನು ಕೇಳಿದ್ದ ಕೂಡಲೇ ಅಂತ ಹೇಳ್ತಾನೆ. ಯೇಸು ಈ ಮಾತನ್ನು ಕೇಳಿದ ಕೂಡಲೇ ಇಗೋ ಈ ಮನೆಗೆ ಇವತ್ತು ರಕ್ಷಣೆ ಉಂಟಾಯಿತು. ನನ್ನ ಪ್ರಿಯ ಸಹೋದರರೇ, ನಿನ್ನ ಮನೆಗೆ, ನಿನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ, ನಿನ್ನ ಮಕ್ಕಳಿಗೆ ಕ್ಷೇಮವು, ಆರೋಗ್ಯವು, ಸಮೃದ್ಧಿಯು, ಆ ದೇವರ ರಾಜ್ಯದ ಆಶೀರ್ವಾದವು, ಸುಖ ಸಮೃದ್ಧಿಯು, ಆನಂದವು, ಹರ್ಷವು, ಸಮಾಧಾನ ಬೇಕೆಂದು ಬಯಸುತ್ತೀಯಾ? ಹಣ, ಐಶ್ವರ್ಯ, ದುಷ್ಟತನದಿಂದ, ಭ್ರಷ್ಟತೆಯಿಂದ ಬಂದಿರತಕ್ಕಂಥ ಹಣ, ಐಶ್ವರ್ಯನು ಜಕ್ಕಯ್ಯನಿಗೆ ಏನು ಕೊಡ್ಲಿಕ್ಕಾಗಿಲ್ಲ? ಸುಖ ಸಮಾಧಾನ ಕೊಡ್ಲಿಕ್ಕಾಗಿಲ್ಲ, ನೆಮ್ಮದಿ ಕೊಡ್ಲಿಕ್ಕಾಗಿಲ್ಲ. ಆದರೆ ಯೇಸುವಿನ ನುಡಿ, ಯೇಸುವಿನ ಮಾತುಗಳು ಯಾವಾಗಾದರೆ ಆತನು ಮೋಸೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಆ ಯಾರ್ಯಾರ ಕಡೆಯಿಂದ ಹೆಚ್ಚಿನ ಹಣವನ್ನು ಬಾಚಿಕೊಂಡಿದನೋ, ಸುಳ್ಳು ಹೇಳಿ, ಸುಳ್ಳು ಆರೋಪ ಹೊರಿಸಿ ಲಂಚವನ್ನು ಸಂಗ್ರಹಿಸಿದನೋ, ಅವನು ಅವರಿಗೆ 4ರಷ್ಟಾಗಿ ನಾನು ಕೊಡುತ್ತೇನೆಂದು ತನ್ನ ಬಾಯಿಂದ ಹೇಳಿದ್ದ ಕೂಡಲೇ ಯೇಸು ಹೇಳಿದನು, ಇಗೋ ಇವತ್ತು ಈ ಮನೆಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ? ಆ ರಕ್ಷಣೆ ಅಂದರೆ ಮಾಮೂಲಿ ಅಲ್ರಿ. ಬರಬೇಕಾಗಿರುವ ಮಸೀಹ ಜಗತ್ತಿನಲ್ಲಿರ್ತಕ್ಕಂಥ ತನ್ನನ್ನು ನಂಬಿ ತನ್ನ ರಾಜ್ಯದಲ್ಲಿ ಪ್ರವೇಶ ಮಾಡುವ ಎಲ್ಲರಿಗೂ ರಕ್ಷಣೆಯನ್ನು ಪ್ರಸಾದಿಸುತ್ತಾ ಇದ್ದಾನೆ. ಆ ರಕ್ಷಣೆಗಾಗಿ ನಾವೆಲ್ಲರೂ ಆತನ ರಕ್ಷಣೆಯಲ್ಲಿ ಸೇರಿ ಬಂದಿದ್ದೇವೆ. ಆ ರಕ್ಷಣೆ ಏನು ಮಾಡ್ತಂದ್ರೆ, ದೇವರು ಹೇಳ್ತಾನೆ, ಇಗೋ ಈ ಮನೆಗೆ ರಕ್ಷಣೆ ಉಂಟಾಯ್ತು ಅಂದ್ರೆ ಅರ್ಥ ಏನು? ರಕ್ಷಣೆ ಅನ್ನೋ ಪದದ ಅರ್ಥ ಬಹಳ ಜನ ಇದಕ್ಕೆ ಅಪಾರ್ಥ ಮಾಡಿಕೊಂಡಿದ್ದಾರೆ. ನನ್ನ ಪ್ರಿಯ ಪೂರ್ವಜರೇ, ರಕ್ಷಣೆ ಅಂದರೆ ಸತ್ತ ನಂತರ ಪರಲೋಕಕ್ಕೆ ಹೋಗುವುದೆಂಬುದಾಗಿ ಹೇಳ್ತಾರೆ. ಹೌದು, ಪರಲೋಕನ ಹೋಗೋಣ. ಆದರೆ ಬದುಕು ದಿನಗಳೆಲ್ಲ ಕೇಡಿನಿಂದ ನಿನ್ನ ಕುಟುಂಬಕ್ಕೆ, ನಿನ್ನ ಮಕ್ಕಳಿಗೆ, ನಿನ್ನ ಸಂತತಿಗೆ ರಕ್ಷಣೆ. ಬದುಕು ದಿನಗಳೆಲ್ಲ ನಿನ್ನ ಕುಟುಂಬಕ್ಕೆ ಯಾವ ಉಪದ್ರವವಾಗಲಿ, ಯಾವ ಮಾರಕ ಸೋಂಕು ಆಗಲಿ, ಯಾವ ಜಾಡ್ಯವಾಗಲಿ ಮುಟ್ಟದೇ ಇರುವ ರಕ್ಷಣೆ. ನಿನ್ನ ಮನಃಶಾಂತಿ, ನಿನ್ನ ಸುಖ, ನಿನ್ನ ನೆಮ್ಮದಿ ಎಷ್ಟು ಮಾತ್ರಕ್ಕೂ ಕೆಡದೆ ನಿನ್ನ ನೆಮ್ಮದಿಯನ್ನು, ನಿನ್ನ ಮನಃಶಾಂತಿಯು ಕಾಪಾಡತಕ್ಕಂಥ ರಕ್ಷಣೆ. ನಿನ್ನ ಬಿಸ್ನೆಸ್ನಲ್ಲಿ ಯಾವ ಕೇಡು, ಯಾವ ಅನಿಷ್ಟವಾಗದಂಥ ರಕ್ಷಣೆ. ನೀನು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಸಫಲವಾಗುವ ರಕ್ಷಣೆ ಈ ಮನೆಗೆ ಉಂಟಾಯ್ತು ಎಂಬುದಾಗಿ ಹೇಳಿದ್ದಾರೆ. ನಿನ್ನ ಪಾದಗಳು ಕಲ್ಲಿಗೆ ತಗಲದಂತೆ ದೇವದೂತಗಳನ್ನು ಆದೇಶಿಸಿದಾನೆ ಅವರ ಪಾದಗಳನ್ನು ಎಂಬುದಾಗಿ. ಇದು ರಕ್ಷಣೆ. 1000 ಜನ ಸತ್ತು ಬಿದ್ರು, 10,000 ಜನ ಬಲಗಡೆಯಲ್ಲಿ ಸತ್ತು ಬಿದ್ರು ಕೂಡ ಆ ಪ್ಲೇಗ್, ಆ ಮಾರಕ ಸೋಂಕು, ಆ ಒಂದು ಜಾಡ್ಯವು ನಿನ್ನ ಗೂಡಾರದ ಸಮೀಪಕ್ಕೂ ಬರಲ್ಲ. ಗೂಡಾರದ ಸಮೀಪ ನಿನ್ನ ಮನೆ, ನಿನ್ನ ಕುಟುಂಬದ ಎಲ್ಲ ಸದಸ್ಯರು, ನಿನ್ನ ಕುರಿಗಳು, ನಿನ್ನ ದನ ಕುರಿಗಳು, ನಿನ್ನ ಪಶು ಪ್ರಾಣಿ ಪಕ್ಷಿಗಳು, ನಿನ್ನ ಹೊಲ ಗದ್ದೆಗಳ ಮೇಲೆ ಯಾವ ರೀತಿಯಾದಂಥ ನಷ್ಟ ಬರದಂಥ ರಕ್ಷಣೆ ಈ ಜಕ್ಕಯ್ಯನಿಗೆ ಉಂಟಾಯಿತು ಎಂಬುದಾಗಿ ಹೇಳಿದ್ರೆ. ರಕ್ಷಣೆ ಅಂದರೆ ಮಾಮೂಲಿ ಅಲ್ರಿ. ಇವತ್ತು ಬಾಡಿಗಾರ್ಡ್ಲು ಕೊಡ್ಲಿಕ್ಕಾಗಲಾರ್ದಂಥ ರಕ್ಷಣೆ,
ಇವತ್ತು Z+ ಕೊಡಲಿಕ್ಕೆ ಆಗಲಾರದಂಥ ರಕ್ಷಣೆ ಸುಪ್ರೀಂ ಗಾಡ್, ಸುಪ್ರೀಂ ಪ್ಲಸ್ ರಕ್ಷಣೆ ನಮಗೆ ಒದಗಿಸಿದ್ದಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಗೋ ಆ ರಕ್ಷಣೆ, ಆ ಸುಭದ್ರತೆ ಕ್ರಿಸ್ತು ಯೇಸುವನ್ನು ನಂಬಿಕೊಳ್ಳೋದ್ರ ಮೂಲಕವಾಗಿ, ಆತ ನಿಮ್ಮ ಒಡೆಯನಾಗಿ ಮಾಡಿಕೊಳ್ಳೋದ್ರ ಮೂಲಕವಾಗಿ, ನೀವು ಅಂಗೀಕರಿಸೋದ್ರ ಮೂಲಕವಾಗಿ ಆ ಸುಭದ್ರತೆ, ಆ ರಕ್ಷಣೆ, ಆ ಸುರಕ್ಷೆ, ಆ ನಿರ್ಭಯವುಳ್ಳ ಜೀವನ, ಆ ಧೈರ್ಯದಿಂದ ಬದುಕುವ ಜೀವನ, ಆ ನೀತಿಯುಳ್ಳ ಜೀವನ, ಪಾಪ ಇಲ್ಲದ ಜೀವನ, ಅಪರಾಧದ ಭಯದಿಂದ ನಡುಗುತ್ತಿಲ್ಲದಂಥ ಜೀವನ, ಸುಖ ಜೀವನ ನಿಮಗೆ ಬೇಕಾದರೆ ಯೇಸು ಕ್ರಿಸ್ತನನ್ನು ನಿನ್ನ ಒಡೆಯನಾಗಿ, ನಿನ್ನ ರಕ್ಷಕನಾಗಿ, ನಿನ್ನ ಬೋಧಕನಾಗಿ, ನಿನ್ನ ನೀತಿ ಉಪದೇಶಕನಾಗಿ ನೀನು ಇವತ್ತು ಅಂಗೀಕರಿಸೋದಾದರೆ ನಿನ್ನ ಜೀವಮಾನದ ಬದುಕು ದಿನಗಳೆಲ್ಲ ಸುಖವಾಗಿ ಬದುಕೋದು ಮಾತ್ರವಲ್ಲದೆ ಅನೇಕ ಜನರಿಗೆ ಸುಖ ಶಾಂತಿ ಹಂಚತಕ್ಕವನಾಗಿರ್ತಿ. ನನಗೂ ಅದೇ ದೇವರು ಪ್ರಸಾದಿಸಿದರೆ ಅದರ ನಿಮಿತ್ತವೇ ದೇವರು ನನಗೆ ಕೊಟ್ಟಿರುವಂಥ ಆ ಶಾಂತಿ, ಆ ಸಮಾಧಾನ, ಆ ನೆಮ್ಮದಿ, ಆ ತೃಪ್ತಿ, ಆರೋಗ್ಯಗಳು ನಿಮಗೂ ಬರಲಿ ಎಂಬುದಾಗಿ ಹಾರೈಸುತ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಚೆಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ಒಂದು ಭ್ರಷ್ಟ ಅಧಿಕಾರಿ ಕರ್ತನೆ, ಯೇಸು ಕ್ರಿಸ್ತನ ಸ್ವಾರ್ಥೆಯ ವಚನಗಳನ್ನು, ನೀತಿ ವಚನಗಳನ್ನು, ನೀತಿ ಬೋಧನೆಯನ್ನು ಕೇಳಿ ಯೇಸುವಿನ ಮಾತು, ಯೇಸುವಿನ ಆಗಮನ ತನ್ನ ಮನೆಯಲ್ಲಿ ಆಗಿರುವಾಗ ತನ್ನಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟತೆ, ಪಾಪಿಷ್ಟತೆ, ದ್ರೋಹ, ಅಕ್ರಮ, ಬಲಾತ್ಕಾರ, ದುಷ್ಟನಾಗಿರ್ತಕ್ಕಂಥ ಜಕ್ಕಯ್ಯನ ಜೀವನದಲ್ಲಿ ಪರಿವರ್ತನೆ ತಂದು ಶಿಷ್ಟನಾಗಿ, ಪ್ರಾಮಾಣಿಕನಾಗಿ, ಸಾತ್ವಿಕನಾಗಿ, ತಗ್ಗಿಸಿಕೊಳ್ಳೋನಾಗಿ ತನ್ನ ಪಾಪ ಅಪರಾಧಗಳು ಎಲ್ಲರ ಮುಂದೆ ಒಪ್ಪಿಕೊಂಡು ಬಿಟ್ಟು ತಾನು ಯಾರ್ಯಾರಿಗೆ ದೋಚಿಕೊಂಡಿದನೋ, ಯಾರ್ಯಾರಿಂದ ನಾನು ಬಾಚಿಕೊಂಡಿದನೋ ಹಣ ಐಶ್ವರ್ಯವನ್ನು ಅವರೆಲ್ಲರಿಗೆ 4 ಕೊಟ್ಟು ಕೂಡಲೇ ಅವನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ, ಅವನ ಪಶ್ಚಾತ್ತಾಪದ ಗುರುತು ಸಂಕೇತ ಏನಂದರೆ ಅವನು ಯಾರ ಹತ್ರದಿಂದ ಹಣವನ್ನು ದೋಚಿಕೊಂಡನೋ ಅವರಿಗೆಲ್ಲ ತಿರುಗಿ ಕೊಟ್ಟಿರುವುದರಿಂದ ಆತನು ಕರ್ತನಾದ ಯೇಸು ಕ್ರಿಸ್ತನು, ರಕ್ಷಕನು, ಜಗಕ್ಕೆ ರಕ್ಷಕನಾಗಿ ಬಂದಿರತಕ್ಕಂಥ ಮಸಿಹ ಕ್ರಿಸ್ತನಾಗಿರ್ತಕ್ಕಂಥವನು, ಈಗೋ ಈತನ ಮನೆಗೆ ಇವತ್ತು ರಕ್ಷಣೆ ಉಂಟಾಯಿತು ಎಂದು ಹೇಳಿದಂತೆ ಯೇಸು ಕ್ರಿಸ್ತು ನಾಮದಲ್ಲಿ ಯಾರ್ಯಾರು ಇವತ್ತು ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿ ತ್ವರಿತರಾಗಿ ಇಳಿದು ಬಂದು, ಹೌದು ಯೇಸುವೆ, ನಾನು ಪಾಪಿ, ನಾನು ದ್ರೋಹಿ, ನಾನು ಅಪರಾಧಿ, ಅಥವಾ ನಾನು ಭ್ರಷ್ಟನು, ನಾನು ಸುಳ್ಳುಗಾರನು, ನಾನು ಮೋಸಗಾರನು, ಅಥವಾ ನಾನು ಯಾರಿಗೂ ಕಾಣದಂಥ ವೇಷಧಾರಿಯಾಗಿರ್ತಕ್ಕಂಥ ಒಂದು ಭಕ್ತನು, ಆದರೆ ಒಳಗೆ ನಾನು ಕೊಳಕನಾಗಿದೆ ಎನ್ನುವರೆಲ್ಲರೂ, ಅಥವಾ ನಾನು ಏನೂ ಪಾಪ ಮಾಡಿಲ್ಲ ಅನ್ನತಕ್ಕಂಥವರು ಕೂಡ ಯೇಸುವೆ ನಿನ್ನ ರಾಜ್ಯದಲ್ಲಿ, ಆ ಸುಖ ಶಾಂತಿಯಲ್ಲಿ, ಆ ರಕ್ಷಣೆಯಲ್ಲಿ, ಆ ಒಂದು ಸುಭದ್ರತೆಯಲ್ಲಿ ನನ್ನನ್ನು ಸೇರಿಸ್ಕೋ ಎಂಬ ಒಡೆಯನೇ ಎಂಬುದಾಗಿ ನೀನು ಇವತ್ತು ಕೂಗಿ ಪ್ರಾರ್ಥನೆ ಮಾಡಿದರೆ ಯೇಸು ಕ್ರಿಸ್ತನು ನಿನ್ನ ಜೀವನದಲ್ಲಿ ಅದೆಲ್ಲ ರಕ್ಷಣೆಯನ್ನು ಪ್ರಸಾದಿಸಲಿಕ್ಕಿದ್ದಾನೆ. ನಮ್ಮನ್ನು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ಇವತ್ತು ಎಲ್ಲರೂ ಎಷ್ಟು ಜನರು ದೇವರ ವಾಕ್ಯವನ್ನು ಕೇಳಿದರೆ ಅವರೆಲ್ಲರ ಜೀವನದಲ್ಲಿ ಕೇಳುತ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಕೇಳ್ತಾನೆ, ಯಾರ್ಯಾರು ಇವತ್ತು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಹೌದು ಯೇಸುವೇ ಈ ಜಗದ ರಕ್ಷಕನೆಂಬುದಾಗಿ ತಿಳಿದುಕೊಂಡು, ಗ್ರಹಿಸಿ, ನಂಬಿ, ಅರ್ಥ ಮಾಡಿಕೊಂಡು ಪ್ರಭುವೇ ಎಂದು ಕರೆದು ನಿನ್ನನ್ನು ಪ್ರಾರ್ಥಿಸುವವರ ಕುಟುಂಬಕ್ಕೆಲ್ಲ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. God bless you.